ಆಲೂರು ಅಕ್ಕ ಮೇಡಮ್ ಏನಂತ ಕರಿಬೇಕು ನಿಮ್ನ? ಏನ್ ಬೇಕಾದ್ರೂ ಕರಿಬೋದು, ಎನಿಥಿಂಗ್ ಇಸ್ ಫೈನ್. ಡಾರ್ಲಿಂಗ್ ಅಂತಾನು ಕರಿಬೋದು. ಅದಕ್ಕೆ ಆ ಆತ್ಮೀಯತೆ ಕೊಟ್ಟಿರೋದಕ್ಕೆ ನಾನು ಒಂಚೂರು ತೊಗರಿಕಾಯಿ ಬಿಡ್ಸೋಣ ಅಂತ ಹೇಳಿರೋದು. ನೋಡಿ, ಪಾಡ್ಕಾಸ್ಟ್ಗೆ ಅಂತ ಕರೆಸ್ಬಿಟ್ಟು ನಮ್ಮ ಹುಡುಗಿ ಹೆಂಗ್ ಕೆಲಸ ಮಾಡಿಸ್ತಾ ಇರೋದು. ಅದು ನಿಮ್ಗೆ ಸ್ಪೆಷಲ್ ಆಗಿ ಅಲ್ಲೇ ಫ್ರೆಶ್ ಅಲ್ಲಿ ಏನಾದ್ರು ಆಗಿ ಮಾಡ್ಕೊಡೋಣ ಅಂತ ಐಡಿಯಾದಲ್ಲಿ. ಖಂಡಿತ. ಇವಾಗ ಆಲೂರಿಂದ ಬೆಂಗಳೂರಿವರೆಗೂ ಬಂದು ಜೀವನ ಕಟ್ಕೊಂಡಿದ್ದೀರಾ, ಮತ್ತೆ ಆಲೂರ್ಗೆ ಹೋಗ್ತೀರಾ ಇತ್ತೀಚೆಗೆ. ಯಾಕೆಂದ್ರೆ ನಾನು ಯಾವಾಗ ಕಾಲ್ ಮಾಡಿದ್ರು ಬಿಸಿ 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 ಬಿಸಿ. ಮತ್ತೆ ಈಗ ಸ್ವಲ್ಪ ದಿನದ ಕೆಳಗಡೆ ಅಂತೂ ಗುರುವಂದನಾ ಕಾರ್ಯಕ್ರಮ ಮಾಡಕ್ಕೆ ನಿಮ್ ಗುರುಗಳು ಒಂದು ವಂದನೆ ಅರ್ಪಿಸೋಕೆ ನಿಮ್ದೇ ಶೈಲಿನಲ್ಲಿ ನಿಮ್ದೇ ನಾಯಕತ್ವದಲ್ಲಿ ಮಾಡ್ಲಿಕ್ಕೂ ಕೂಡ ಸಿಕ್ಕಾಬಟ್ಟೆ ಬ್ಯುಸಿ ಆಗ್ಬಿಟ್ರಿ. ಇವತ್ತಿನ ಕಾರ್ಯಕ್ರಮನ ನಾವು ನಿಮ್ಮ ಗುರುವಂದನದ ಎಕ್ಸ್ಪೀರಿಯನ್ಸ್ ಇಂದ ಶುರು ಮಾಡೋಣ. ಒಂದು ನಾನು ಕ್ಲಾರಿಫೈ ಮಾಡ್ತೀನಿ. ಬೇಸಿಕ್ಲಿ ಮೂಲ ನಂದು ಆಲೂರಲ್ಲ. ನಾನು ಎಲ್ರಿಗೂ ಕೇಳಿದಾಗ ಹೇಳ್ತಿರ್ತೀನಿ, ಆಲ್ ಅಂದ್ರೆ ಏನು? ಎಲ್ಲ ಊರಿಗೂ ಸಂಬಂಧಪಟ್ಟವಳು ನಾನು, ಆಲೂರು. ನೋಡಿದ್ರಾ ಇವ್ರು ಯಾಕೆ ಖ್ಯಾತ ನಿರೂಪಕಿ ಆಗಿರೋದು ಅಂತ. ಈ ತರದ ಪಂಚ್ ಪಾಯಿಂಟ್ಗಳು ಅದು ಇಟ್ಕೊಂಡಿರೋದಕ್ಕೇನೆ ಇವ್ರು ಖ್ಯಾತ ನಿರೂಪಕಿ ಆಗಿರೋದು, ಎಲ್ಲರಿಗೂ ಬರಲ್ಲ. ಏನಂದ್ರೆ ನಮ್ಮ ತಂದೆ ಬಂದು ಆಲೂರು ನಾಗಪ್ಪ ಅವರು, ಖ್ಯಾತ ಜನಪದ ಗಾಯಕ ಮತ್ತು ಸಾಹಿತಿ. ಅವರು ಬಿಡದಿ ಪಕ್ಕದ ಶೆಟ್ಟಿಗೌಡನ ದೊಡ್ಡಿಯವರು. ಓಕೆನಾ? ಆಲೂರಲ್ಲಿ ಅವ್ರ ಸೋದ್ರ ಮಾವ ಮಕ್ಳಿರ್ಲಿಲ್ಲ ಅವ್ರಿಗೆ. ಹಾಗಾಗಿ ಅವ್ರ ಹೆಸರು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಆಲೂರು ಅಂತ ಇಟ್ಕೊಂಡ್ರು. ಅದ್ ಬಂದು ಶಿವಗಂಗೆ ಪಕ್ಕ ಇರ್ದು. ಎಲ್ರು ಕೇಳ್ತಾರೆ, ಆಲೂರ್ಗೂ ನಿಮ್ಗೂ ಹೆಂಗ್ ಸಂಬಂಧ, ನೀವು ಅಲ್ಲಿ ಇರಲ್ವಲ್ಲ ಅಂತ. ಸೊ ಅದು ಹಾಗೆ ಸಂಬಂಧ. ಬಟ್ ಮೂಲತಃ ನಾವು ಬಿಡದಿಯವರು, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಮತ್ತೆ ಗುರುವಂತನ ಕಾರ್ಯಕ್ರಮದ ಬಗ್ಗೆ ತಾವೇನ್ ಹೇಳಿದ್ರಿ, ಅದೊಂದು ಎಲ್ಲರೂ ಅನುಕರಣೀಯವಾದಂಥ ಕಾರ್ಯಕ್ರಮ ಅನ್ಸ್ಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೆ ಮಾಡಿದ್ದು. 2020ರಲ್ಲಿ ನಾನೊಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡೋದಕ್ಕಂತ ಹೋಗಿದ್ದೆ. ಎಲ್ಲಿ ಅರಸೀಕೆರೆನಲ್ಲಿ ಬಸವರಾಜೇಂದ್ರ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಅಂತ ಒಂದು ಸ್ಕೂಲ್. ಅದು ನಾವು ತೊಗರಿಕಾಯಿ ಬಿಡಿಸ್ತಾ ಇದೀವಿ, ಇಲ್ಲಿರುವಂಥದ್ದೆಲ್ಲ ದೇಸಿ ತರ ಅನ್ನಿಸ್ತಾ ಇದೆ. ಹೇಳಲೇಬೇಕು, ಒಬ್ಬ ರೈತ, ನಮ್ದೇ ಏಜ್ ಗ್ರೂಪ್ ಅವರು, ಅಂದ್ರೆ 2000 ಬ್ಯಾಚ್ ನಲ್ಲಿ SSLC ಮುಗಿಸಿರೋ ಅಂತ ಹುಡುಗ ಮತ್ತವರ ಸ್ನೇಹಿತರೆಲ್ಲ ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲಿ ನನಗೆ ನಿರೂಪಣೆ ನಾನು ಹೇಳಿದೆ, ನೀವು ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ನಿಮಗೆ ಇಷ್ಟು ನಾನು ಕೇಳೋ ಪೇಮೆಂಟ್ ಕೊಡೋಕ್ಕಾಗತ್ತಾ, ಅರಸೀಕೆರೆ ಬೇರೆ. ಬಟ್ ನಾನು ಅವ್ರಿಗೆ ತುಂಬ ಕಮ್ಮಿಗೆ ಹೋದೆ ನಿರೂಪಣೆಗೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗುರುಗಳ ಮೇಲಿದ್ದಂಥ ಒಂದು ಭಾವ ನನ್ನನ್ನು ಬಹಳ ಸೆಳೀತು. ಆ್ಯಕ್ಚುಲಿ ಅದು ಎಲ್ಲರಿಗೂ ಇರಬೇಕು ಅನ್ನೋದು ನನಗನ್ಸತ್ತೆ. ಯಾಕೆ ಗೊತ್ತಾ, ಈಗ ನಾವು ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟು ಒಂದು ಮಟ್ಟಕ್ಕೆ ನಮ್ದು ಏನೋ ಒಂದು ಛಾಪು ನಮ್ಮದೇ ಕ್ಷೇತ್ರದಲ್ಲಿ ನಾವು ಮೂಡಿಸಿದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಡಿಪಾಯನೇ ಶಾಲೆ. ಸೊ ಹೇಳ್ತಾರಲ್ವಾ, ಗುರುವಿಗೆ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ದಾಸರವಾಣಿ ಅಂತೆ, ಯಾರು ವಿನಮ್ರತಾ ಭಾವದಿಂದ ಟೀಚರ್ಸಿಗೆ ನಡ್ಕೊಳ್ತಾರೋ ಅದು ತೋರ್ಪಡಿಕೆ ಅಲ್ಲ, ಶುದ್ಧ ಭಾವದಿಂದ ಟೀಚರ್ಸ್ನ ಸದಾ ಸ್ಮರಿಸ್ತಾರೋ ಭಗವಂತ ಅವರಿಗೆ ಸದಾ ಒಂದು ಉನ್ನತಿಯನ್ನ ಕೊಡ್ತಾನೆ. ಅಂದ್ರೆ ಟೀಚರ್ಸಿಗೆ ಯಾರು ಗೌರವಿಸ್ತಾರೆ, ಸಮಾಜ ಅವರನ್ನ ಗೌರವಿಸುವಂತಹ ಒಂದು ಸ್ಥಾನಕ್ಕೆ ಹೋಗಿ ತಲುಪ್ತಾರೆ. ಸ್ಕೂಲ್ ಟೈಮಲ್ಲಿ ತರಲೆ ತಮಾಷೆ ಓಕೆ, ಆದ್ರೆ ಈಗಿನ ನೀವು ಟ್ರೆಂಡ್ ನೋಡಿರ್ಬೋದು, ಸ್ಪೆಷಲಿ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಕೆಲವೊಂದಷ್ಟು ವಿಡಿಯೋಸ್ಗಳನ್ನು ನೋಡಿ ನಾನು ಹತ್ತಿದ್ದು ಉಂಟು. ಯಾಕೆ ಅಂದ್ರೆ ಒಬ್ಬ ಯಾರು ಉತ್ತರ ಭಾರತದ ಒಬ್ಬ ಟೀಚರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ, ಅದು ಟೆಕ್ನಾಲಜಿ ಅಷ್ಟು ಅವ್ರು ಅಡಾಪ್ಟ್ ಮಾಡ್ಕೊಂಡಿಲ್ಲ ಆಗಿನ ಟೀಚರ್ಸು. ಸೊ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಒಬ್ಬ ಸ್ಟೂಡೆಂಟು ಏನೇನೋ ಕೆಟ್ಟ ಮೆಸೇಜ್ ಹಾಕಿ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾರು ಮಾಡ್ತಿದಾರೆ ಅಂತಾನೂ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಮಾಡಿದಾಗ ಅವ್ರ ಮಗಳು ಬಂದಾಗ ತಬ್ಕೊಂಡು ಹತ್ಕೊಂಡು ಬಿಡ್ತಾರೆ ಅಲ್ಲೇನೆ. ಅದು ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಆದರೆ ನಂಗೆ ಅದನ್ನ ನೋಡಿ ಬೇಜಾರಾಗಿದ್ದಕ್ಕಿಂತ ಹೆಚ್ಚು ಕೆಳಗಡೆ ಮೆಸೇಜಸ್ ನೋಡಿ ಆಯಿತು. ಅಂದರೆ ಈಗಿನ ಕಾಲಘಟ್ಟದವರ ಮೈಂಡ್ ಸೆಟ್ ಹೇಗಿದೆ ಅಂತ. ಯಾಕೆ ಬರ್ತೀರಾ ನೀವು, ಟೆಕ್ನಾಲಜಿ ಸರಿಯಾಗಿ ತಗೊಂಡಿಲ್ಲ, ಟೆಕ್ನಿಕಲಿ ನೀವು ಇಂಪ್ರೂವ್ ಆಗಿಲ್ಲ ಅಂದರೆ ಕಲಿಬೇಕು, ನೀವು ಮಾಡ್ಕೋಬೇಕು. ಸಡನ್ ಕೊರೋನಾ ಬಂದಿದ ತಕ್ಷಣ ಒಂದು ದೊಡ್ಡ ತಲ್ಲಣ ಎಲ್ಲ ಕಡೆ ಆಗಿದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಅಂದರೆ ಪಾಪ ಟೀಚರ್ಸ್ ಆ ಹೊಸತನಕ್ಕೆ ತೆರೆದುಕೊಳ್ಳೋದಕ್ಕೆ ಬಹಳ ಸಮಯ ತಗೊಂಡ್ರು. ಬಟ್ ಅವ್ರು ಬೇಗ ಕ್ವಿಕ್ ಆಗಿ ಅದು ಅಡ್ಯಾಪ್ಟ್ ಮಾಡ್ಕೊಂಡ್ರು ಕೂಡ. ಆದರೆ ಅದರ ನಡುವೆ ಅವರಿಗಾದಂತಹ ಒಂದು ಮುಜುಗರಗಳು ಇವೆಲ್ಲ ಇದೆಯಲ್ಲ, ಕೆಳಗಡೆ ಹಾಕಿದಂಥ ಆ ಕಮೆಂಟ್ಸ್ ನೋಡಿ
ಗುರು ಭಕ್ತಿ ಒಂದು ಪೈಸಾ ಇಲ್ಲ ಅಂತ ತುಂಬಾ ಬೇಜಾರಾಯ್ತು. ಅದು ಬಹುಶಃ ಮನೆಯಿಂದ ಬಂದಂಥ ಸಂಸ್ಕಾರವೂ ಇರಬಹುದು ಅಥವಾ ಅವ್ರ ಜೊತೆಲಿ ಇರುವಂಥವ್ರ ಸಂಸ್ಕಾರವನ್ನ ಕೂಡ ತಿಳಿಸತ್ತೆ. ಹಾಗಾಗಿ ನನ್ಗೆ ಅನ್ಸೋದು ಅಲ್ಲಿ ಅವ್ರನ್ನ ನೋಡಿದ್ಮೇಲೆ ಅರಸೀಕೆರೆ ಸೋಮಶೇಖರ್ ಮತ್ತು ಫ್ರೆಂಡ್ಸ್, ಐ ವಾಂಟ್ ಟು ಸೇ ದಿಸ್, ಅವ್ರು ನೋಡಿದ್ಮೇಲೆ ನನ್ಗನ್ಸ್ತು ನಾನು ಇದೇ ಏಜ್ ಗ್ರೂಪು, ಇವ್ರಿಗೆ ಯಾರ್ದು ಕಾಂಟ್ಯಾಕ್ಟ್ ಇಲ್ದಿದ್ರು ಹುಡುಕಿ ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ ಬಹಳ ಕಷ್ಟಪಟ್ಟು. ಅರೆ ಕಮಾನ್ ದಿವ್ಯಾ, ನಾವೆಲ್ಲ ಕಷ್ಟಪಟ್ರೆ ಹಿಂಗೆ ಎಲ್ಲರದು ಫೋನ್ ನಂಬರ್ಸ್ ಇದೆ, ನಾವ್ ಯಾಕೆ ಮಾಡಬಾರ್ದು? 25ನೇ ವರ್ಷ ಇದು ಟೆನಿಕಾಸ್ ಮಾಡ್ಬೇಕಂತ ಡಿಸೆಂಬರ್ 14ನೇ ತಾರೀಕು. ಪ್ರಕೃತಿ ಹೇಗ್ ಸಾಥ್ ಕೊಡುತ್ತೆ ಅಂದ್ರೆ, ನಮ್ ಫ್ರೆಂಡ್ ಒಬ್ರು ದೀಪಕ್ ಅಂತ, ಅವನು ಬ್ಯಾಚ್ಮೇಟ್, ಅವನು HN ಮಲ್ಟಿಮೀಡಿಯಾ ಹಾಲ್ ಅಲ್ಲಿ ಮಾಡೋಣ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಅಂತ. ಹಂಗ ಅನ್ಸವಾಗ ವಾವ್, ಶಿಕ್ಷಕರು ಅಂದ್ರೆ H ನರಸಿಂಹಯ್ಯ, ಸೊ ಅವರ ಹೆಸರಿನ ಮಲ್ಟಿಮೀಡಿಯಾ ಹಾಲ್ ಅಲ್ಲಿ ಮಾಡೋದು ಸೂಪರ್ ಅಲ್ವಾ ಅಂತ ಹೇಳಿ ನಾವೊಂದು 18 ಜನ ಕೂಡಿ ಬಹಳ ಅದ್ಭುತವಾದ ಕಾರ್ಯಕ್ರಮ. ಅದು ಏನ್ ಹೇಳೋದಂದ್ರೆ, ಟೀಚರ್ಸ್ ಕಣ್ಣಲ್ಲಿ ನೋಡಿದಂತಹ ಖುಷಿ ಇದೆಯಲ್ಲ, ನಂಗೆ ಬಹಳ ಬಹಳ ತೃಪ್ತಿ ತಂತು. ಸಾರ್ಥಕದ ಕಾರ್ಯಕ್ರಮ. ಟೀಚರ್ಸ್ ಫೋನ್ ಮಾಡಿ ಹೇಳ್ತಿದ್ರು, ನಾವು ಟೀಚರ್ ಪ್ರೊಫೆಷನ್ ಅನ್ನ ಆಯ್ಕೆ ಮಾಡಿದ್ಕೂ ಸಾರ್ಥಕ ಅಂತ ಅನ್ನಿಸ್ತು ಅಂತ. ನಮ್ ಶಂಕರಪ್ಪ ಸರ್ ಅಂತ ಅವ್ರು ಹೇಳಿದ್ರು. ನಾನೊಂದು AV ಮಾಡಿದೀನಿ, ಅದನ್ನ ನೋಡಿ ಎಲ್ಲರೂ ದಿ ಫೆಲ್ಟ್ ಸೋ ಆನರ್ಡ್. ಹೆಂಗ್ ಗೊತ್ತಾ, ಒಂಥರ ರಾಜ ಮರ್ಯಾದೆಯಿಂದ ಕರ್ಕೊಂಡ್ ಬಂದ್ವಿ. ಕಾಲಿಗೆ ಹೂವ ಹಾಕಿದೆಲ್ಲ ನನ್ನ ಕಾನ್ಸೆಪ್ಟ್. ಕಾಲಿಗೆ ಹೂವ ಹಾಕ್ಬಿಟ್ಟು ಕರ್ಕೊಂಡ್ ಬರ್ಬೇಕು, ಚಂಡೆ ವಾದನದ ಜೊತೆಗೆ. ಮತ್ತೆ ಎಲ್ಲರಿಗೂ ಒಂದೊಂದು ವಾಚ್ ಕೊಟ್ಟು ಸನ್ಮಾನಿಸಿ. ಬರೀ ಟೀಚರ್ಸ್ ಅಲ್ಲ, ಸ್ಕೂಲು ಅಂತ ಹೇಳಿದ್ರೆ ಅದು ಬರೀ ಕಟ್ಟಡವಲ್ಲ. ಸ್ಕೂಲ್ ಅಂದ್ರೆ ಬರೀ ಟೀಚರ್ಸ್ ಅಷ್ಟೇ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ ಅಷ್ಟೇ ಅಲ್ಲ, ನಮ್ಮ ಆಯಮ್ಮಗಳು, ಗೂರ್ಖಾಗಳು, ಡ್ರೈವರ್ಗಳು ಎಲ್ಲರಿಗೂ ಸನ್ಮಾನ ಮಾಡಿದ್ವಿ, ಸುಮಾರು 52 ಜನಕ್ಕೆ. ಎಲ್ಲರೂ ಕೂಡ ಮಾಡ್ಬೇಕದು. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ರೂಟ್ಸ್ ಅಂತ ನನಗನ್ಸತ್ತೆ. ನೀವೇನಂತೀರಾ? ಹೌದು, ಖಂಡಿತ. ಅದೇ ಇವರು ಟೀಚರ್ಸ್ಗಳನ್ನ ವೆಲ್ಕಮ್ ಮಾಡುವಾಗ DJ ಹಾಕೊಂಡು ಕಿರ್ಚ್ಕೊಂಡು ಕರ್ಕೊಂಡ್ ಬಂದಿಲ್ಲ. ಅವರು ನಮ್ಮ ಸಂಸ್ಕೃತಿನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ, ಕಾಪಾಡ್ತಾರೆ, ಮತ್ತೆ ಅದನ್ನ ಆರಾಧಿಸ್ತಾರೆ ಅಂತ ಹೇಳಿದ್ರೆ ಇವ್ರು ಮಾಡಿದ ಈವೆಂಟೇ ಸಾಕ್ಷಿ. ಈಗ ಕ್ವಿಕ್ ಆಗಿ ಒಂದ್ ಮಾತು ಹೇಳಿ ನಂಗೆ, ಅವತ್ ಮೆನು ಏನೇನಿತ್ತು? ಮೆನು ಬಂದು ವೆಜ್ ಇತ್ತು ಒಬ್ವಿಯಸ್ಲಿ. ಅದನ್ನು ಹೇಳ್ಬೇಕು, ನಮ್ಮ BM ವಿಜಯ್ ಅಂತ ಬ್ಯಾಚ್ ಮೀಟ್, ಅವ್ರದ್ದು ಹೋಟೆಲ್ ಇದೆ, ಪೂರ್ತಿ ಸ್ಪಾನ್ಸರ್ ಊಟದ್ದು ಆ ಹುಡುಗ ಮಾಡಿದ್ದು. ಅಂದ್ರೆ ಅಳಿಲ್ ಸೇವೆ ನಂದು ಒಂದಿರ್ಲಿ ಅಂತ. ಸೂಪರ್ ಆಗಿತ್ತು. ಅವರು ಆ ಬ್ಯಾಚ್, ನಮ್ ಬ್ಯಾಚೆ, ನಮ್ ಸ್ಕೂಲೇ. ಸೊ ಅಂದ್ರೆ ABC ಸೆಕ್ಷನ್ ಅಂತ ಇರುತ್ತಲ್ವಾ, ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ. ಈಗ ಯೂಶಲಿ ಎಲ್ಲರೂ ಏನ್ ಮಾಡ್ತಾರೆ, A ಸೆಕ್ಷನ್ ಮಾತ್ರ, B ಸೆಕ್ಷನ್ ಮಾತ್ರ, C ಸೆಕ್ಷನ್ ಮಾತ್ರ, ಇಲ್ಲ ಒಟ್ಟಿಗೆ ಮಾಡುವ ಅಂತ ಹೇಳಿ ಮಾಡಿದ್ದು. ಏನಿತ್ತು ಮೆನು ಬಂದು ಮೊದಲಿಗೆ ಇದನ್ನ ಹೋಳ್ಗೆ, ಬಿಳಿ ಹೋಳ್ಗೆ ಅದಿತ್ತು, ಮತ್ತೆ ಪಲಾವ್ ಇತ್ತು, ಅನ್ನ ಸಾಂಬಾರ್ ಇತ್ತು, ವೆಜ್ ಪುಲಾವ್ ಇತ್ತು, ಮತ್ತೆ ಅವ್ರದ್ದು ವೈಭವ್ ಹೋಟೆಲ್ದು ಸ್ಪೆಷಲ್ BM ವಿಜಯ್ ಅವ್ರದ್ದು ಬಾದಾಮ್ ಹಲ್ವಾ ವಿತ್ ಐಸ್ ಕ್ರೀಮ್ ಅಂಡ್ ಜಾಮೂನ್ ಇತ್ತು, ಮತ್ ಬೀಡ. ಲವ್ಲಿ. ಒಟ್ಟು ಗುರುವಂದನ ಮಾಡಿ ನೀವು ಸಕ್ಸಸ್ ಆಗಿ ಆ ಖುಷಿ ಇವಾಗ್ಲೂ ನಾನು ನಿಮ್ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ವೆರಿ ಟ್ರೂ. ಅಂದ್ರೆ ಪ್ರೋಗ್ರಾಮ್ ಮುಗಿದ್ಮೇಲೆ ನಾನು ತುಂಬಾ ಬಾವುಕಳಾಗ್ತೀನಿ ಅದ್ ನೆನೆಸ್ಕೊಂಡ್ರೆ. ಟೀಚರ್ಸ್ಗೆ ದೇವರ್ ಸ್ಟಂಡ್, ಏನೋ ಕರೆದಿದ್ದಾರೆ ಮಕ್ಳು ಅನ್ಕೊಂಡಿದ್ರು. ನನ್ಗೆ ಇನ್ನೂ ಒಂದು ಫುಲ್ ಹುಚ್ಚುಚ್ಚು ಕಲ್ಪನೆಗಳು ಹೆಂಗಿತ್ತು ಅಂದ್ರೆ, ಟೀಚರ್ಸ್ ಎಂಟ್ರಿ ಆಗ್ತಿದ್ದ ಹಾಗೆ ಹೂವಿನ ಒಂದು ಹಾಸಿಗೆ ಮೇಲೆ ನಡ್ಕೊಂಡ್ ಬರ್ಬೇಕು, ಬಂದ್ ಕೂಡಲೇ 50 ಜನರನ್ನ ಕೂಡ್ಸಿ 50 ಜನರಿಗೂ ಪಾದ ಪೂಜೆ ಮಾಡ್ಬೇಕು ಒಬ್ಬೊಬ್ರಿಗೆ ಅಂತ ನನ್ಗೆ ಆಸೆ ಇತ್ತು. ಆಮೇಲೆ ಬೆಳ್ಳಿ ರಥದಲ್ಲಿ ಕರ್ಕೊಂಡ್ ಬರ್ಬೇಕು ಅವ್ರನ್ನ, 50 ರಥಗಳೆಲ್ಲ ಬರತ್ತಲ್ಲ, ಆ ತರ ಕರ್ಕೊಂಡ್ ಬರ್ಬೇಕು ಅನ್ಕೊಂಡೆ. ಫ್ರೆಂಡ್ಸ್ ಎಲ್ಲ ನಕ್ಬಿಟ್ರು. ಆಮೇಲೆ ಲಾಜಿಕ್ ಆಗಿದ್ ವರ್ಕ್ ಆಗಲ್ಲ ದಿವ್ಯಾ. ಕೆಲವರು ಶೂಸ್ ಹಾಕೊಂಡಿರ್ತಾರೆ, ಅವರಿಗೆ ತೆಗಿಯಕ್ ಕಷ್ಟ ಆಗ್ಬೋದು, ಬೇಡ ಅಂತ ನನ್ಗೆ ಅರ್ಥೈಸಿ ಅದೆಲ್ಲ ಸ್ಟಾಪ್ ಮಾಡಿದ್ರು. ಬೇಕಾದ್ರೆ ನೀನ್ ಹೋಗ್ಬಿಟ್ಟು ಮನೆಗೆ ಹೋಗಿ ಮಾಡ್ಬಿಟ್ಟು ಇನ್ವಿಟೇಷನ್ ಕೊಡುವಾಗ, ಇಲ್ಲಿ ಆಗಲ್ಲ ಅಂತ. ಕರೀಲಿಕ್ಕೂ ಇನ್ವಿಟೇಷನ್ ಕೊಡ್ಲಿಕ್ಕೂ ಮನೆಗೆ ಹೋಗಿದ್ರಿ ಎಲ್ಲರೂ. ನಾವೊಂದು ಟೀಮ್ ಮಾಡಿದ್ವಿ. ಸೊ ಇದು ಇಟ್ಸ್ ಲೈಕ್ ನಾನ್ ಕಂಡಿರ್ಬಹುದು, ಬಟ್ ಎಲ್ಲರೂ ಅದನ್ನ ಸಾಕಾರಗೊಳಿಸಿದ್ರು. ಈಗ ಫುಲ್ಲು ಒಬ್ಬ ಫ್ರೆಂಡ್ ಮನು ಅಂತಿದ್ದಾನೆ, ಕಂಪ್ಲೀಟ್ ವಿಡಿಯೋ ಎಲ್ಲ ಅವ್ನ್ ಮಾಡಿದ್. ಯಾಕಂದ್ರೆ ಒಂದೊಂದು ಬಿಂಬಾ ಸ್ಟುಡಿಯೋ ಅಂತ ಇದೆ. ಸೊ ಕಂಪ್ಲೀಟ್ ವಿಡಿಯೋ ಅದ್ರದ್ದೆಲ್ಲ ಸೆಟಪ್ ಎಲ್ಲ ಅವನೇ ಮಾಡಿಸಿ ಕೊಟ್ಟಿದ್ದು. ಆತರ ಒಬ್ಬೊಬ್ರು ಹನಿ ಗುಡಿದ್ರೆ ಹಳ್ಳ ಅನ್ನೋ ಹತ್ರ ಕೈ ಜೋಡಿಸಿದ್ರು. ಅಂಡ್ ಯಾರೆಲ್ಲ 2000 ಬ್ಯಾಚ್ ಅವ್ರು ಇದ್ರು, ಆಲ್ ಓವರ್ ವರ್ಲ್ಡ್ ಬೇರೆ ಕಡೆ ಇದಾರಲ್ಲ, ಅವರೆಲ್ಲರೂ ಸ್ಪಾನ್ಸರ್ ಮಾಡಿದ್ರು ಇವೆಂಟ್. ಎಷ್ಟು ಖರ್ಚು ಮಾಡಿದ್ರಿ? ಸುಮಾರು ಖರ್ಚು 5.5 ಲಕ್ಷ ಆಯ್ತು. ಅದರಲ್ಲಿ ಬಿಟ್ಟು ಆಮೇಲೆ ಏನ್ ಗೊತ್ತಾ, ಅದರಲ್ಲಿ ಒಂದಷ್ಟು ದುಡ್ಡು ಮಿಕ್ಕಿದ್ದು ನಮ್ಮ ಸ್ಕೂಲ್ನಲ್ಲಿ ಯಾರು ಟೀಚರ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರಿಗೆ ಅದನ್ನ ನಾವು ಶೇರ್ ಮಾಡಿದ್ವಿ.
ಮಿಕ್ಕಿರೋ ದುಡ್ಡನ್ನ. ಆಮೇಲೆ ಇನ್ನೊಂದು ಈ ಮೂಲಕ ಹೇಳ ಬಯಸೋದು ಏನಂದ್ರೆ ಅಕ್ಷತಾ, ಸ್ಕೂಲ್ ಮುಗೀತು, ನಾವು ಸನ್ಮಾನ ಏನೋ ಬಹಳ ಸಂಭ್ರಮದಿಂದ ಮಾಡಿದ್ವಿ, ಖುಷಿ ಆಯ್ತು ಅಷ್ಟೇ, ಅಲ್ಲಿಗೆ ಸೀಮಿತ ಆಗಿರ್ಬಾರ್ದು. ಅದನ್ನೆಲ್ಲ ಬಹಳ ಫಿನಾನ್ಷಿಯಲಿ ಬಹಳ ಟೈಟ್ ಆಗಿ ಚೆನ್ನಾಗಿ ನೋಡ್ಕೊಂಡಿದ್ದು ಶರಣ್ ಬಸವರಾಜ್ ಅಂತ ಅವರು ಈ ಚಿಟ್ ಫಂಡ್ ಇಂಡಸ್ಟ್ರಿನಲ್ಲಿದ್ದಾರೆ. ಸೊ ತುಂಬಾ ಚೆನ್ನಾಗಿ ನೋಡಿ, 1 ರೂಪಾಯಿ ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದು. ಬಿಕಾಸ್ ಎಲ್ರದ್ದು ಹಾರ್ಡ್ ಅರ್ನ್ ಮನಿ, ಟ್ರಾನ್ಸ್ಪರೆನ್ಸಿ ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಮಾಡಿದ್ವಿ. ಗಿರಿ ಅಂತ ಇನ್ನೊಬ್ಬ ನಮ್ಮ ಕೋರ್ ಕಮಿಟಿ ಮೆಂಬರ್ ಒಂದು ಮಾತು ನಂಗೆ ಹೇಳ್ದ, ದಿವ್ಯಾ ನಾವು ಯಾಕೆ ಟೀಚರ್ಸಿಗೆ ಮೇನ್ ಇಶ್ಯೂ ಬರೋದೆ ವಯಸ್ಸಾದ್ಮೇಲೆ ಏನು, ಎಲ್ಲರೂ ಸುಮಾರು ಜನ 60+ ಇದ್ದಾರೆ, ಯಾಕೆ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಥರ ಮಾಡಿಸ್ಬಾರ್ದು ಟೀಚರ್ಸ್ಗೆ ಅನ್ನೋದೊಂದು ಪ್ಲ್ಯಾನ್ ಬಂತು. ಆಮೇಲೆ ಅದು ಗೊತ್ತಲ್ವಾ, ಕೋರ್ ಕಮಿಟಿ ಡಿಸಿಷನ್ಸ್ ಅದೆಲ್ಲ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ಬೋದಲ್ವಾ ಅಂತ ನಂಗೆ ತುಂಬ ಇಷ್ಟ ಆಯಿತು ಐಡಿಯಾ. ಅಗೈನ್ ವಿಜಯ್ ಅಂತ ಹೇಳಿದ್ರು, ಅವ್ರದ್ದು ಕಮ್ಯುನಿಟಿಗೆ ಒಂದು ಟೀಮ್ ಮಾಡ್ಕೊಂಡಿದಾರಂತವ್ರು. ಐ ರಿಯಲಿ ಲೈಕ್ ದಟ್ ಕಾನ್ಸೆಪ್ಟ್, ಗೊತ್ತಾ? ಐ ಥಿಂಕ್ ಸೊ ಪ್ರತಿಯೊಬ್ಬರು ಅದನ್ನ ಅವ್ರವ್ರದೇ ಸೆಕ್ಟರಲ್ಲಿ, ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳು ನೀವು ಯಾರಿಗಾದ್ರೂ ಏನಾದ್ರೂ ದಾನ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ನಮಗೂ ನಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ, ನಮಗೂ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಇರುತ್ತಲ್ವಾ. ಆದರೆ ಈ ಜಗತ್ತಿನಲ್ಲಿ ಅಲ್ಟಿಮೇಟ್ ಅಂದರೆ 2 ನಾವು ಮಾಡೋಕ್ಕೆ ಸಾಧ್ಯ. ಒಂದು ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು. ನಾವೇನೇ ಸಂಪಾದಿಸಿದ್ರು ಇದರ್ ಬಿಟ್ಟು ಹೋಗ್ಬೇಕು, ನಮ್ಮ ಮನೆಯವರು ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಏನ್ ಬಹಳ ವರ್ಷಗಳ ಕಾಲ ಹಿಂಗ್ ಯಾರೇ ನಮ್ಮನ್ನ ನೆನಪಿಸ್ಕೊಂಡು ಕೂತ್ಕೊಂಡು ಅಳಲ್ಲ, ಅದು ನಮ್ ಧರ್ಮ, ನಾವು ಅವ್ರಿಗೆ ಬಿಟ್ಟು ಹೋಗ್ಲೇಬೇಕು. ಆದ್ರೆ ಕೊಟ್ಟು ಹೋದ್ರೆ ಸಿಗತ್ತಲ್ಲ ಆ ತೃಪ್ತಿನೇ ಬೇರೆ. ಸೊ ನಮ್ ಕೈಲಾದಷ್ಟು ಪ್ರತಿ ತಿಂಗಳು ಒಂದು ಕಮಿಟ್ಮೆಂಟ್ ಇಟ್ಕೊಂಡು, ನಾ ಹೇಳೋದು ಕೋಟಿಗಳಲ್ಲಿ, ಲಕ್ಷಗಳಲ್ಲಿ ಅಥವಾ ಸಾವಿರಗಳಲ್ಲ. ಆ ವಿಜಯ್ ಹೇಳಿದ ಕಾನ್ಸೆಪ್ಟ್ ನನ್ಗೆ ಎಷ್ಟು ಮನ್ಸಿಗೆ ತಾಕ್ತಂದ್ರೆ, ಯಾಕೆ ನಾವೊಂದು ನಮ್ದು ವೆಬ್ಸ್ಟರ್ ಸ್ಕೂಲ್ ಹೆಸರು ವೆಬ್ಸ್ಟರ್ಸ್ ಕಲ್ಯಾಣ ನಿಧಿ ಅಂತ ಮಾಡ್ಬೇಕು. ಒಂದು ಎಷ್ಟೊಂದು 50 ವರ್ಷ ಆಗ್ತದೆ ಇವಾಗ. ನಮ್ಮ ಫೆಬ್ರವರಿ 2021 ಅದು ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ ಸ್ಕೂಲ್ ವತಿಯಿಂದ. ಎಷ್ಟೊಂದು ಸಾವಿರಾರು ಜನ ಸ್ಟೂಡೆಂಟ್ಸ್ ಅಲ್ಲಿಂದ ಹೋಗಿದಾರಲ್ವಾ. ನಾವೊಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಆಯ್ತಾ, ಕೇವಲ 200 ರೂಪಾಯಿ ಹಾಕಿದ್ರು ಸಾಕು ಒಬ್ಬೊಬ್ರು. 200 ರೂಪಾಯಿ ಡಸಂಟ್ ಮ್ಯಾಟರ್ ಅಲ್ವಾ ನಮ್ಗೆ. ಒಂದು ಗಾಡಿನಲ್ಲಿ ಬಂದ್ರೆ 200 ರೂಪಾಯಿ ಹೋಗತ್ತೆ. 200 ರೂಪಾಯಿ ಹಾಕೋದು, ಪ್ರತಿ ತಿಂಗಳು ಅದನ್ನ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋದು. ಯಾರಿಗೆ ಕಷ್ಟ ಇದೆ, ನಮ್ಮ ಟೀಚರ್ಸ್ಗೆ, ಅವ್ರಿಗೆ ನಾವು ಹೇಗ್ ಸಪೋರ್ಟ್ ಮಾಡ್ಬೋದು, ಆ ತರ ನಮ್ದಕ್ಕೊಂದಕ್ಕೆ ಅಂತ ಹೇಳ್ತಿಲ್ಲ ನಾನು ಇದನ್ನ. ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಇದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಯಾಕಂದ್ರೆ ನಾವು ಇವತ್ತು ಟೀಚರ್ಸ್ ಕೈಯಿಂದ ಕಡ್ಡಿಯನ್ನ ಕಸ್ಕೊಂಡು ಮಕ್ಕಳಿಗೆ ಹೊಡಿಬಾರ್ದು ಅನ್ನೋದು ಒಂದು ರೂಲ್ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಆದರೆ ಯಾವ ಮಕ್ಕಳ ಬಿಹೇವಿಯರ್ಗಳಲ್ಲಿ ಆಗ್ತಿರೋಂಥ ಬದಲಾವಣೆಗಳನ್ನ ನೋಡಿದಾಗ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನಮ್ಮ ಹಿರಿಯರು ಹೇಳೋರು, ಎಲ್ಲಿವರೆಗೂ ಎಷ್ಟು ಶಿಕ್ಷಿಸ್ಬೇಕು, ಅತಿರೇಕನೂ ಆಗ್ಬಾರ್ದು. ಕೆಲವರು ಓವರ್ ಆಗೋ ಅತಿರೇಕದಲ್ಲಿ ಹೊಡೆಯೋದೂ ಆಗ್ಬಾರ್ದು. ಆದರೆ ತಿದ್ದಿ ಬುದ್ಧಿ ಇವಾಗ ಹೇಳಲಿಲ್ಲ ಅಂದ್ರೆ, ಟೀಚರ್ಸ್ ಕೈಯಿಂದ ಕಡ್ಡಿ ಏನಾದ್ರೂ ಪಾಠ ಹೇಳ್ಕೊಡ್ಲಿಲ್ಲ ಸರಿಗೆ ಅಂದ್ರೆ, ಪೊಲೀಸ್ ಅವ್ರ ಆಮೇಲೆ ಲಾಠಿ ಇಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಆ ರೀತಿ ಆಗ್ಬಿಡತ್ತೆ. ಸೊ ಏಟ್ ಬೀಳ್ತಿತ್ತಲ್ಲ ನಿಮ್ಗೂ ಪುಡ್ಸ್ಕೊಂಡಂಗೆ ಸರಿಯಾಗಿ ಬಿಡ್ತಿತ್ತು. ಅದೆಷ್ಟು ಚಂದ ಇತ್ತಲ್ಲ, ಮಜಾ ಮಾಡೇ ನಾವು ಏಟ್ ತಿಂತೀವಿ. ಇಲ್ವೇ ಇಲ್ಲ. ಬಟ್ ಅವರು ನಮ್ಮನ್ನ ಒಂದು ಶಿಲ್ಪವಾಗಿ ಕೆತ್ತನೆ ಮಾಡಿರೋದೆ ಅದರಿಂದಾನೆ. ನಾನು ಟೀಚರ್ಸಿಗೆ ಸ್ಟಾರ್ಟಿಂಗ್ ಏನ್ ಹೇಳ್ದೆ ಗೊತ್ತಾ, ನಾನೇ ನಿರೂಪಣೆ ಮಾಡಿದ ಕಾರ್ಯಕ್ರಮ ಕೇಳಕ್ ಮಾಡಿದ್ದು. ಟೀಚರ್ಸ್ಗೆ ಅದೇ ಹೇಳ್ದೆ, ನೀವು ಪಾಠ ಹೇಳ್ಕೊಟ್ಟಿರೋಂಥ ನಾವು ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಏನಿದೀವಿ, ಕೆಲವರು ಲಕ್ಷಗಳಲ್ಲಿ, ಕೆಲವರು ಸಾವಿರಗಳಲ್ಲಿ, ಕೆಲವರು ಕೋಟಿಗಳಲ್ಲಿ ದುಡಿತಾ ಇದ್ದಾರೆ. ಆದರೆ ಒಂದಂತೂ ನಾನು ಕಾಮನ್ ಆಗಿ ಹೇಳಬಲ್ಲೆ, ಬೇರೆ ಬೇರೆ ಸ್ಯಾಲ್ರಿ ತಗೊಂಡ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿ ಆಗ್ಲಿ, ನಮ್ಮ ಟೀಚರ್ಸ್ ಆಗ್ಲಿ, ಅಥವಾ ನಮ್ಮ ಸ್ಕೂಲ್ ಆಗ್ಲಿ ತಲೆ ತಗ್ಸುವಂತ ಕೆಲಸ ಮಾಡಿಲ್ಲ. ದುಡಿಮೆ ಸ್ವಲ್ಪ ಕಮ್ಮಿ ಇರಬಹುದು, ಬಹಳ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕ್ತಾ ಇದೀವಿ ನಾವು. ಅದು ನೀವು ಕೊಟ್ಟಿರುವಂತ ಸಂಸ್ಕಾರ ಅಂತ ನಮ್ಮ ಟೀಚರ್ಸ್ಗೆಲ್ಲ ಬಹಳ ಇಷ್ಟ ಆಯ್ತು. ಅಯ್ಯೋ ತುಂಬಾ ಖುಷಿ ಆಯ್ತು ಇದರಿಂದ ಅಂತ. ಸೊ ಅದೊಂಥರ ಆಶೀರ್ವಾದ. ಹೇಗ್ ಗೊತ್ತಾ ಅಕ್ಷತಾ, ಗೊತ್ತಿಲ್ಲದೆ ಸಿಗುವಂತ ಆಶೀರ್ವಾದ, ಆ ಥರದ್ದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸಿದಾಗ ಭಗವಂತ ನಮ್ಗೆ ಮತ್ತಷ್ಟು ಸಮೃದ್ಧಿಯನ್ನು ಕೊಡ್ತಾನೆ. ಅದು ಏನ್ ಹೇಳ್ತಾರೆ, ಅನುಭವಕ್ಕೆ ಬಂದವರಿಗೆ ಮಾತ್ರ ಅರ್ಥ ಆಗುತ್ತೆ. ನಮ್ಮ ಅಜ್ಜಿ ತಾತನ್ಗೋ ಅಥವಾ ನಮ್ಮ ಅತ್ತೆ ಮಾವಂದಿರ್ಗೋ ಗೊತ್ತಿಲ್ಲದೆ ಕೆಲವು ಸರ್ಪ್ರೈಸ್ಗಳು ಕೊಡಿ. ಇನ್ ರಿಟರ್ನ್ ನಿಮ್ಗೆ ಪ್ರಕೃತಿ ಬೇರೆಯದೇ ರೀತಿಯಲ್ಲಿ ಏಳಿಗೆಯನ್ನ ಕೊಡ್ತಾನೆ.
ಹೌದು, ಈ ತರ ತುಂಬಾ ವಿಷಯಗಳ ಮೇಲೆ ನಂಬಿಕೆ ಇಟ್ಟವ್ರು ಇವರು. ಆಧ್ಯಾತ್ಮದ ಕಡೆ ಒಲವು ಕೂಡ ಇರೋದು. ಅದ್ರ ಬಗ್ಗೆ ನಾನು ಕೇಳ್ತೀನಿ. ಅದಕ್ಕೂ ಮೊದಲು ಗುರುವಿಂದ ಶುರು ಮಾಡಿದ್ವಿ ಇವ್ರ ಮಾತನ್ನ. ನನಗೆ ಗಾಸಿಪ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅದ್ರಲ್ಲೂ ಅಡ್ಗೆ ಮನೆ ಗಾಸಿಪ್. ಈಗ ಯಾಕೆ ನಾನು ಕಾಳು ಕೊಟ್ಬಿಟ್ಟು ಬಿಡ್ಸಕ್ ಹೇಳ್ತಿದ್ನಲ್ಲ, ಯೂಶಲಿ ಇದೇ ತಾನೇ ಆಗೋದು. ಕಾಳು ಬಿಡಿಸ್ತಾ ಅಕ್ಕಿ ಸೋರ್ಸ್ತೆ, ಏನ್ ಗೊತ್ತೇನೆ ಹಂಗೆ ಕೊಣೆ ಓರೋರ್ಗಿತ್ತಿರೋ ಫ್ರೆಂಡ್ಸು ಅತ್ತೆ ಸೋಸೆ ಎಲ್ಲ ಹಿಂಗೆ ಮಾತಾಡೋದಲ್ವ. ಅಡ್ಗೆ ಮನೇಲೆ ಗಾಸಿಪ್ ಶುರು ಆಗೋದು. ಹೋಗ್ತೀರಾ? ಈ ಅಡ್ಗೆ ಮನೇಲೆ ಗಾಸಿಪ್ ಶುರು ಆಗೋದು. ನೀವ್ ಜಾಸ್ತಿ ಮೈಕ್ ಇಟ್ಕೊಂಡೇ ಮಾತಾಡೋದ್ರಿಂದ ನೀವ್ ಗಾಸಿಪ್ ಇಂದ ದೂರ ಇಡ್ತೀರಾ. ನಾನು ಅಡಿಗೆ ಮನೇಲಿ ಕಮ್ಮಿ ಇರೋದ್ರಿಂದ ಅಷ್ಟೊಂದು ಗೊತ್ತಿಲ್ಲ ನನ್ಗೆ. ಆದ್ರೆ ನಾನು ಇವಾಗ ನಿಮ್ ಹತ್ರ ಏನು ಗಾಸಿಪ್ ಕೇಳಲ್ಲ, ಒಂದ್ ಹಾಡ್ ಹೇಳ್ತೀನಿ. ಹಾಡ್ತೀರಾ? ನಾನು ಆಕ್ಚುಲಿ ನನ್ನ ಮಗಳಿಗೆ ಒಂದು ಹಾಡು ಹೇಳ್ಕೊಡೆ. ತೊಗರಿಕಾಯಿ ಬಿಡಿಸ್ತಿರೋದ್ರಿಂದ ಅದನ್ನ ನೆನಪಾಯ್ತು ನನ್ಗೆ. ಅದನ್ನ ಬಿಡಿಸ್ತಾನೆ ಅದನ್ನ ಹೇಳ್ತೀನಿ. ಅಡಿಗೆ ಮನೇಲಿ ಒಂದು ಪಾರ್ಟಿ ನಡೆದಿತ್ತಂತೆ. ಇದನ್ನೊಬ್ರು ಭರತನಾಟ್ಯ ಟೀಚರ್ ಒಬ್ರು ಯಾವ್ದೋ ಒಂದು ಇವೆಂಟ್ ಅಲ್ಲಿ ನಾನು ಆಂಕರಿಂಗ್ ಮಾಡಕ್ ಹೋದಾಗ ಹಾಡಿದ್ರು. ಅದು ಸುಮ್ನೆ ಹೀಗೆ ಗುನುಕ್ತೀನಿ. ನಮ್ಮ ಅಡುಗೆ ಮನೆಯಲ್ಲೊಂದು ಪಾರ್ಟಿ ನಡೆದಿತ್ತು, ಅದಕ್ಕೆ ಬಂದ ಚಿರೋಟಿ ರಾಯ ಅಧ್ಯಕ್ಷನಾಗಿದ್ದ. ಕುಂಬಳಕಾಯಿ ಕುಣ್ಕೊಂಡ್ ಪಾರ್ಟಿಗೆ ಬಂದಿತ್ತು, ತೊಗರಿಕಾಯಿ ಬಂದವ್ರನ್ನೆಲ್ಲ ಸ್ವಾಗತ ಮಾಡ್ತಿತ್ತು, ಟೊಮೆಟೊ ತಾನೇ ಸುಂದ್ರಿ ಅಂತ ತಾಂಬೂಲ ಕೊಡ್ತಿತ್ತು, ಗಲಾಟೆ ತಾಳದೆ ಮೆಣಸಿನ್ಕಾಯಿ ಉರ್ದ್ ಬೀಳ್ತಿತ್ತು, ಬಾಳೆಕಾಯಿ ಇವ್ರನ್ನ ನೋಡಿ ಬಿದ್ ನಗ್ತಿತ್ತು. ನಮ್ಮ ಅಡಿಗೆ ಮನೆಯಲ್ಲೊಂದು ಪಾರ್ಟಿ ನಡೆದಿತ್ತು. ವಾ, ಮುಗಿಯೋದೇ ಇಲ್ಲ ಅಲ್ವ ಹಾಡು? ಸಾಲ್ ಕಟ್ಟಿ ಮುಂದಕ್ಕೆ ಹಾಡ್ತೀರಾ ನೀವು? ಅಫ್ಕೋರ್ಸ್, ಯಾರ ಮಗಳು? ಜನಪದ. ಅದಕ್ಕೂ ಬರ್ತೀನಿ ನಾನು. ಒಂದು ನಿಮ್ಗೆ ಏನ್ ಹೇಳೋಕ್ ಕೊಟ್ಟಿದೆ ಅಂದ್ರೆ, ಪಾಪ ಯಾವಾಗ್ಲೂ ಹೋಸ್ಟ್ ಮಾಡ್ತಿರ್ತೀರಾ. ಮೋಸ್ಟ್ಲಿ ಈ ಸಲ ನಿಮ್ ಸ್ಕೂಲ್ ಇವೆಂಟ್ ಅಲ್ಲಿ ಗುರುವಂದನ ನಿಮ್ಗೇನೋ ಬ್ರೇಕ್ ಇರುತ್ತೇನೋ ಅಂತ ಅನ್ಕೊಂಡಿದ್ರು. ಅಲ್ಲೂ ಕೂಡ ನೀವೇ ನಿರೂಪಣೆ ಮಾಡಿದ್ದೀರಾ? ಅದೇ ಕಂಪ್ಲೀಟ್ ಕಾರ್ಯಕ್ರಮ ರೂಪುರೇಷೆ ಎಲ್ಲ ಮಾಡಿದ್ ನಾನೇ. ಇದು ಹೀಗೆ ಬರ್ಬೇಕು, ಹಾಗೆ ಬರ್ಬೇಕು. ಒಂದು ಸ್ಮರಣ ಸಂಚಿಕೆ ಕೂಡ ಎಕೋಸ್ ಆಫ್ 2000 ಅಂತ ಕೂಡ ಬಿಡುಗಡೆ ಮಾಡಿದ್ದು. ಸೊ ಬಹಳ ಜನ ಇಲ್ಲಿ ದೀಪಿಕಾ ಕುಸುಮ ಅಂತವ್ರಲ್ಲ ಅದ್ರದ್ದು ಇನಿಷಿಯೇಟ್ ತಗೊಂಡು, ಲಕ್ಷ್ಮೀಶಾ ಅಂತ ಇಲ್ಲೇ RR ನಗರಲ್ಲೇ ಇರೋದು, ಅವರು ಎಲ್ಲರೂ ಇನಿಷಿಯೇಟ್ ತಗೊಂಡು ಇಟ್ ಇಸ್ ಅ ಕಂಪ್ಲೀಟ್ ಟೀಮ್ ವರ್ಕ್ ಮಾಡಿದ್ರಿಂದ ನಿರೂಪಣೆ ಎಲ್ಲ ಗೊತ್ತಿದ್ರಿಂದ ನಾನೇ ನಿರೂಪಣೆ. ಇನ್ನೂ ಇಬ್ರು ನಿರೂಪಕರು ನಮ್ದೇ ಸ್ಕೂಲು, ನಮ್ಮ ಶ್ವೇತಾ ಮತ್ತೆ ಅರ್ಚನಾ ಅಂತ. ಬಟ್ ಕಾರಣಾಂತರಗಳಿಂದ ಅವ್ರು ಬರ್ಲಿಲ್ಲ. ಇಲ್ದಿದ್ರೆ ಅವರೇ ಮಾಡೋರು. ಬಟ್ ಪ್ರತಿಯೊಂದು ಸೆಗ್ಮೆಂಟ್ ವಿ ಹ್ಯಾಡ್ ಡಿವೈಡೆಡ್. ಅಂದ್ರೆ ಇವಾಗ 6 ಜನ ಒಟ್ಟೊಟ್ಟಿಗೆ ಸನ್ಮಾನ ಮಾಡಿದಲ್ವಾ, ಅದನ್ನು ಒಬ್ಬೊಬ್ರು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಸ್ವಾಗತ ಒಬ್ರಿಗೆ, ಪ್ರಾಸ್ತಾವಿಕ ಒಬ್ರಿಗೆ ಅಂತ. ಸೊ ಏನ್ ಕೇಳಕ್ ಬಂದ್ರಿ ನೀವು? ನೀವು ಬ್ಲೆಸ್ಡ್. ನಾನ್ ಕೇಳಕ್ ಬಂದಿಲ್ಲ, ಹೇಳಕ್ ಬಂದೆ. ಇದ್ರಿಂದ ನೀವು ಬ್ಲೆಸ್ಡ್. ನೀವು ನಿರೂಪಣೆ ಮಾಡ್ತೀರಾ, ಹಾಡೋರು ಇರ್ತಾರೆ. ಈ ತರ ಫ್ರೆಂಡ್ಸ್ ಎಲ್ಲ ಕೂತಾಗ ಅಥವಾ ಹಿಂಗ್ ಅಡ್ಗೆ ಮನೇಲಿ ಕೂತ್ಕೊ ಊಟ ಮಾಡುವಾಗ, ಎಲ್ಲಾದ್ರೂ ಪಾರ್ಟಿ ಮಾಡುವಾಗ, ಇನ್ನೆಲ್ಲೋ ಟ್ರಾವೆಲ್ ಮಾಡುವಾಗ ನೀವೆಲ್ಲ ಹೋಸ್ಟ್ ಮಾಡ್ಬಿಡ್ತೀರಾ. ಸ್ಟೇಜ್ ಮೇಲೆ ಮಾತಾಡ್ಕೊಂಡು ಹಾಡೋರು ಹಾಡ್ಬಿಡ್ತಾರೆ. ನಮ್ಮಂತರ ಪ್ರಾಬ್ಲಮ್ ಗೊತ್ತಾ? ನಾಟಕ ಮಾಡು ಅಂತಾರೆ. ಹೆಂಗ್ ಮಾಡಕ್ ಹೆಚ್ಚುದ್ರಿ? ಆನ್ ಸ್ಪಾಟ್ ಮಾಡು ನಾಟಕ ಮಾಡು, ಅಕ್ಷತಾ ನಟಿ. ಓಕೆ, ಇವಾಗ ಒಂದ್ ನಾಟಕ ಮಾಡ, ಡೈಲಾಗ್ ಹೇಳಮ್ಮ. ಅದ್ ಹೆಂಗ್ ಹೇಳಕ್ಕಾಗುತ್ತೆ? ನೀವು ಹೋಸ್ಟ್ ಮಾಡ್ತೀರಾ, ಹಾಡೋರ್ ಬಂದ್ಬಿಟ್ಟು ಒಂದ್ ಸಾಲಲ್ಲಿ ಹಾಡ್ಬಿಟ್ಟು ಆದ್ರೂ ಹೋಗ್ಬಿಡ್ತಾರೆ. ಈಗ ನಾನ್ ಕೇಳ್ತೇನೆ, ಅಕ್ಷತಾ, ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ವೇದಿಕೆಗಳಲ್ಲಿ ನೀವು ನಾಟಕಗಳಲ್ಲಿ ಪಾತ್ರ ನಿಭಾಯಿಸಿದ್ದೀರಾ. ಇನ್ನೊಂದು ಹೇಳ್ಬೇಕಪ್ಪ, ಯಾರೋ ಹಿಂಗೆ ಒಂದು ನನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು ಚಾನಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಹೆಸರು ಬೇಡ. ಒಂದು ಹುಡುಗಿ, ಪಾಪ ನೀವು ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀರಂತೆ ಅಂದ್ರು. ಅವ್ರೊಂದು ಸರಿಯಾಗಿ ಹೇಳಿ ಮೇಡಮ್, ನಾಟಕ ನಾನು ಬರೀ ಸ್ಟೇಜ್ ಮೇಲೆ ಮಾಡ್ತೀನಿ ಅಂದಿದ್ರು ಅವರು. ಯಾರೋ ಒಬ್ಳು ನಿರೂಪಕಿ, ಪಾಪ ಅವಳು ಹೊಸಬ್ಳು. ಸೊ ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸ್ತೀರಾ. ಇಷ್ಟು ವರ್ಷಗಳಲ್ಲಿ ಮಾಡಿ ಎಷ್ಟೊಂದು ಪಾತ್ರಗಳು ನಿಭಾಯಿಸಿರ್ತೀರಾ. ಯಾವುದು ತುಂಬಾ ನೆಚ್ಚಿನ ಪಾತ್ರ, ಮರೆಯಲಾಗದಂಥ ಪಾತ್ರ, ಮತ್ತು ಅದರಿನ ಒಂದು ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ? ಏನಂದ್ರೆ, ನಂಗೆ ನಾನ್ ಮಾಡಿರೋದೇ ತುಂಬಾ ಕಮ್ಮಿ, ತುಂಬಾ ಜಾಸ್ತಿ ಮಾಡಿಲ್ಲ. ಒಂದೇ ಪಾತ್ರ ಜಾಸ್ತಿ ಶೋಸ್ ಅಲ್ಲಿ ಮಾಡಿರ್ಬೋದು, ತುಂಬಾ ಪಾತ್ರಗಳು ಮಾಡಿಲ್ಲ. ಎಲ್ಲಾ ಪಾತ್ರಗಳು ನಂಗಿಷ್ಟ. ಕೋಳಿ ಹೆಸರಿನ ಹುಚ್ಚಿರಿ ಆಗ್ಬೋದು, ಪಿಂಕಿಯಲ್ಲಿ ಬಿಂದುಶ್ರೀ ಆಗ್ಬೋದು, ಈಗ ಮೋಡಮಳೆ ಮತ್ತು ಶೈಲಾ ಅಂತ ಬರ್ತಾರೆ, ಶೈಲಾ ಪಾತ್ರ. ನನಗ್ ನಿಜ ಅದ್ ಹೇಳ್ಬೇಕು, ಅವ್ರದ್ದು ಒಂದ್ ಸಾಂಗ್ ಲಾಂಚಿಗೆ ಹೋಗಿದ್ದೆ ನಾನು, ಮೋಡ ಮಳೆ ಮತ್ತು ಟೀಸರ್ ಲಾಂಚು. ರೋಮಾಂಚನದ ಅನುಭವ. ಅದ್ ನೋಡಿ ಏನ್ ಬೋಲ್ಡ್ ಆಗಿ ಆಕ್ಟ್ ಮಾಡಿದೀರಾ. ಅಂಡ್ ತುಂಬಾ ಒಂಥರ ನಾವು ತುಂಬಾ ಹಿಂದಕ್ಕೆ 80s ಎರಾಗ್ ಹೋದಾಗ ಆಯ್ತು. ಬಹಳ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಲ್ಲ ಅವರು, ರಕ್ಷಿತ್ ತೀರ್ಥಹಳ್ಳಿ. ರಕ್ಷಿತ್ ತೀರ್ಥಹಳ್ಳಿ ಅವ್ರ ಹಿಂದೆ ಕೂಡ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೂ ನಿರೂಪಣೆ ನಾನು ಮಾಡಿದ್ದೆ. ತುಂಬಾ ಖುಷಿ ಅನ್ಸ್ತು. ಇದು ಮೊಟ್ಟೆಗಳು, ತಿಮ್ಮನ ಮೊಟ್ಟೆಗಳು ಬಹಳ ಡಿಫ್ರೆಂಟ್ ಜಾನರ್ ಸಿನಿಮಾ ಡೈರೆಕ್ಟ್ ಮಾಡ್ತಾರಪ್ಪ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ಲಿ, ನಿಮ್ಗೆ, ರಕ್ಷಿತ್ಗೆ ಮತ್ತೆ ಇಡೀ ಸಿನಿಮಾ ಟೀಮ್ಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ. ಥ್ಯಾಂಕ್ ಯು. ಸೊ ಹಂಗಿದ್ದಾಗ ನಾನು ಏನ್ ಮಾಡ್ತೀನಿ, ನಾನು ಆ ಕ್ಷಣಕ್ಕೆ ಜೀವಿಸಿ ಅಭಿನಯಿಸೋದ್ರಿಂದ ನಾನು ನೆಕ್ಸ್ಟ್ ಡೈಲಾಗ್ನೇ ಮರ್ತು ಬಿಡ್ತೀನಿ. ನೆಕ್ಸ್ಟ್ ಡೈಲಾಗ್ ಇಷ್ಟೆಲ್ಲ ಕತೆ ಬಿಟ್ಟಿದ್ದು ಡೈಲಾಗ್ ನೆನಪಿಲ್ಲ ಅಂತ ಹೇಳಕ್ಕ ಮೇಡಮ್?
ಸೀರಿಯಸ್ಲಿ ನಂಗೆಲ್ಲ ಕೇಳ್ತಾರೆ ಒಂದ್ ನಾಟಕ ಡೈಲಾಗ್ ಬರ್ಲಿ, ಒಂದೇ ಡೈಲಾಗ್ ನನ್ಗೆ ನೆನಪಿರೋದು, ಅದು ನಮ್ಗೆ ಆಕ್ಟರ್ ಆಗಿ ಪರಿವರ್ತನೆ ಮಾಡಿರೋದು. ಅದು ಕಾಮನ್ ಡೈಲಾಗ್, ಕಿತ್ತೂರು ರಾಣಿ ಚೆನ್ನಮ್ಮಂದು. ಸಣ್ಣ ಮಗು ಸ್ಕೂಲಿಗೆ ಹೋದಾಗ್ಲೂ ಅದೇ ಮೊನೋ ಆಕ್ಟರ್ ಅದೇ ಕಿತ್ತೂರು ರಾಣಿ ಚೆನ್ನಮ್ಮ. ಇವತ್ತು ನಮ್ಮನ್ನ ರೂಪಿಸಿರೋದು ಯಾರು ಗೊತ್ತಾ, ನಟಿಯಾಗಿ ರಾಣಿ ಚೆನ್ನಮ್ಮನವ್ರು. ಯಾಕೆಂದ್ರೆ ಎಲ್ಲ ಸ್ಕೂಲಲ್ಲೂ ಅದೇ ಡೈಲಾಗು, ಕಾಲೇಜಲ್ಲೂ ಮೊನೋ ಆಕ್ಟ್ ಅದೇ ಡೈಲಾಗು, ಆಡಿಷನ್ ಇದೆಯಾ ಅಲ್ಲೂ ಅದೇ ಡೈಲಾಗು, ನಿಮಗೆ ಯಾಕೆ ಕೊಡಬೇಕು ಕಪ್ಪ ಅಂದ್ಬಿಟ್ರೆ ಮುಗೀತು. ಅಯ್ಯೋ ಚಪ್ಪಾಳೆ. ಆ ಕಿತ್ತೂರು ರಾಣಿ ಚೆನ್ನಮ್ಮ ಯಾರ್ಯಾರು ಹೆಂಗ್ ಇನ್ಸ್ಪೈರ್ ಆಗಿದ್ದಾರೋ ಗೊತ್ತಿಲ್ಲ, ಅಫ್ಕೋರ್ಸ್ ಆಗಿರ್ತಾರೆ, ಆದ್ರೆ ನನಗ್ ಮಾತ್ರ ಜೀವನ ರೂಪಿಸ್ಕೊಟ್ಟಿದ್ ನೀವು, ನಿಮ್ ಡೈಲಾಗ್ಗಳು. ಜೈ ಕಿತ್ತೂರನು ಅದೊಂದು ಮಾತ್ರ ಬರುತ್ತೆ ಯಾವಾಗ್ಲೂ, ಇಲ್ಲಾಂದ್ರೆ ಎಲ್ಲವನ್ನೂ ಮರ್ತು ಬಿಡ್ತೀನಿ ನಾನು. ಖಂಡಿತ. ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ ಜೈ. ಒಳ್ಳೇದಾಯ್ತು, ರಾಣಿ ಚೆನ್ನಮ್ಮ ನೆನ್ಪು ಮಾಡ್ಕೊಂತಿದೀವಿ, ನೀವು ಏನ್ ಕಮ್ಮಿ ಅಲ್ಲ. ರಾಣಿ ಚೆನ್ನಮ್ಮ ನೆನ್ಪಾಯ್ತು ಗೊತ್ತಾ ನನಗೆ, ನಾನು ಸ್ಕೂಲಲ್ಲಿ ಅದೇ ಮಾಡ್ತಿದ್ದೆ, ಈಗ ನನ್ ಮಗಳಿಗೂ ಕಲ್ಸಿದೀನಿ ಅದನ್ನೇ. ನೋಡಿದ್ರಾ, ಈಗ ಯಾರೇ ವೀರರೇ ಹೆದರದಿರಿ, ನಮ್ಮ ನಾಡ ರಕ್ಷಣೆಗಾಗಿ ರಣರಂಗವನ್ನು ಪ್ರವೇಶಿಸಿ, ವೀರಾವೇಶದಿಂದ ಹೋರಾಡಿರಿ, ಸತ್ತರೆ ವೀರ ಸ್ವರ್ಗ, ಗೆದ್ದರೆ ವೀರ ನಾಡು ನಮ್ಮದು, ಹರ ಹರ ಮಹಾದೇವ. ಏನೋ ಮರ್ತೋಗಿದೆ, ತುಂಬಾ ಹಿಂದೆ ಹೇಳಿದ್ದು. ನೀವೇನು ಉತ್ತಿರೆ ಬಿತ್ತಿರೆ ಅಥವಾ ದುಡಿದು ಬಂದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರೆ, ನಿಮಗೇಕೆ ಕೊಡಬೇಕು ಕಪ್ಪ. ನೋಡಿದ್ರಾ, ನಾನು ಒಬ್ಳೆ ಅಲ್ಲ, ಇವ್ರಿಗೂನು ಇವ್ರ ಮಗಳು ಕೂಡ ಹಂಗೆ ಎಷ್ಟ್ ಜನ ನೋಡ್ತಿರ್ತೀರಾ. ನಿಮ್ಗೂನು ಕಿತ್ತೂರು ರಾಣಿ ಚೆನ್ನಮ್ಮನ ಮಾತುಗಳು, ಸಾಲುಗಳು, ಅವ್ರ ಬಗ್ಗೆ ವಿಷಯಗಳು ಎಷ್ಟು ಜನ ಹೇಗ್ ರೂಪಿಸಿದೆ ಅಂತ ಹೇಳಿ. ಏನ್ ಗೊತ್ತಾ ಅಕ್ಷತಾ, ನಾ ಒಂದ್ ಅಭಿಯಾನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ. ಈಗ ತುಂಬಾ ಜನಕ್ಕೆ ಗೊತ್ತಿರೋದು ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಅಂದ್ರೆ ಒಂದು ಒನಕೆ ಓಬವ್ವ, ಇನ್ನೊಂದು ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಂದು ಬೆಳವಡಿ ಮಲ್ಲಮ್ಮ ಕೂಡ ಹೇಳ್ತಾರೆ. ಚೆನ್ನಭೈರಾದೇವಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಕಾಳು ಮೆಣಸಿನ ರಾಣಿ ಅಂತ. ಅವಳು ಆ ಕಾಲಕ್ಕೆ ಹೆಣ್ಮಕ್ಳ ಒಂದು ಸೈನ್ಯವನ್ನ ಕಟ್ಕೊಂಡು ಪೋರ್ಚುಗೀಸರನ್ನ ಓಡಿಸಿದ್ಲಂತೆ. ಆದ್ರೆ ಇತಿಹಾಸದ ಪುಟದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಬೂದಿ ಮುಚ್ಚಿದೆ ಅಷ್ಟೇ. ಆದ್ರೆ ಅದನ್ನ ಮರಿಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ನಾವ್ ಈ ರೀತಿ ಅವರ ಒಂದು ಫೇಮಸ್ ಡೈಲಾಗ್ ಗಳನ್ನ ಹೇಳ್ಕೊಟ್ಟಾಗ ಮಕ್ಕಳಿಗೆ ಗೊತ್ತಾಗತ್ತೆ. ಅದಕ್ಕೆ ನಾನು ಅನ್ಕೊಳ್ತಿದ್ದೆ, ಯಾರಾದ್ರೂ ಡೈಲಾಗ್ ರೈಟರ್ಸಿಗೆ ಹೇಳಿ, ಆಕೆ ಆ ಒಂದು ಅವರ ಒಂದು ಕಥೆಯನ್ನ ಅವ್ರಿಗೆ ತಿಳಿಸಿ ಒಂದಷ್ಟು ಡೈಲಾಗ್ಸ್ ಅನ್ನು ಹೊರಗೆ ತಗೊಂಡ್ ಬಂದಾಗ ಅದು ಪ್ರಚಲಿತವಾದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಆ ತರದ್ ಬಹಳಷ್ಟು ಜನ ಹೆಣ್ಮಕ್ಳು ವೀರಾವೇಶದಿಂದ ಹೋರಾಡಿರುವಂತವ್ರು ಕರ್ನಾಟಕದಲ್ಲಿ ಹೆಣ್ಮಕ್ಳು ಬಹಳ ವೀರ ವನಿತೆಯರಿದ್ದಾರೆ. ಹೌದು, ಅದ್ರಲ್ಲಿ ನೀವು ಒಬ್ರು. 2025ನೇ ಇಸ್ವಿಯ ಕೊನೆ ಹಂತದಲ್ಲಿದ್ದೀವಿ ನಾವು. ವೀರ ವನಿತೆಯ ಜೊತೆ ಕುತ್ಕೊಂಡು ನಮ್ಮ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇದ್ದೀವಿ ಒಳ್ಳೆ ಮಾತುಗಳನ್ನ. ಇಲ್ಲ, ಕರೆಕ್ಟ್ ಹೇಳಿದ್ದು. ಹಾಗೆ ಕಾಳ್ಮೆಣಸಿನ ರಾಣಿ, ಮತ್ತೆ ಇವಾಗ ನಮ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಹೆಣ್ಮಕ್ಳು ಹೋಗೋ ಆಗಿರ್ಲಿಲ್ಲ. ಅವಾಗ ಕಮಲಾದೇವಿ ಚಟೋಪಾಧ್ಯಾಯ ಅವರು ಶುರು ಮಾಡ್ತಾರೆ. ಅವ್ರ ಹಿಂದೆ ಒಂದಷ್ಟು ಜನ ಹೆಣ್ಮಕ್ಳು ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗ್ತಾರೆ. ಹಂಗೆಲ್ಲ ತುಂಬಾ ಜನ ಹೆಣ್ಮಕ್ಳು ಚಳುವಳಿಗೆ ಇಳಿತಾರೆ. ನೀವು ನಿಮ್ಮ ಜೀವನದ ಚಳುವಳಿ, ನೀವು ಯಾವ ರೀತಿಯ ಹೋರಾಟ ಮಾಡ್ಕೊಂಡು ಈ ಹಂತಕ್ಕೆ ಬಂದಿದ್ದೀರಾ, ಅಥವಾ ಸ್ಟಿಲ್ ನಿಮ್ ಜೀವನ ಒಂಥರ ಹೋರಾಟನೇನಾ? ಅಲ್ಲ, ಎಲ್ಲರಿಗೂ ಜೀವನ ಪರ್ಯಂತ ಅದೊಂದು ಹೋರಾಟನೇ. ಅದು ಅಂತ್ಯ ಅಂತ ಆದ್ರೆ ಥ್ರಿಲ್ ಇರಲ್ಲ ಲೈಫಲ್ಲಿ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ನಮ್ಮಪ್ಪ ಸ್ಟ್ರಿಕ್ಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇದ್ರು. ಅಂದ್ರೆ ಒದೆ, ಅಂದ್ರೆ ಒದೆ, ಹಂಗೆ ಬೆಳೆಸಿದ್ದಬ್ಬನ ಅಷ್ಟು ಸ್ಟ್ರಿಕ್ಟು. ಹೆಂಗ್ ಗೊತ್ತಾ, ಈಗ ಅಡುಗೆ ಮಾಡ್ತಾ ಇದೀವಿ, ಅಡುಗೆ ಟೈಮ್ ಕರೆಕ್ಟಾಗಿ, ನಮ್ಮ ಅಕ್ಕ ಇದ್ಲ ಅವಾಗ, ನನ್ನ ಅಕ್ಕನ ಹೆಸರು ನಳಿನಾ ಅಂತ. ಸೊ ಅಮ್ಮ ವರ್ಕಿಂಗ್. ಸೊ ಒಂದು ಹಂತಕ್ಕೆ ಬಂದ್ಮೇಲೆ ನಾವು ಎಲ್ಲ ಅಮ್ಮ ಒಂದು MNC ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ರು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರು ರಿಟೈರ್ ಆಗುವಾಗ 62 ವರ್ಷ ಸರ್ವಿಸ್, 62 ವರ್ಷದವರೆಗೂ ಅವ್ರು ಸರ್ವಿಸ್ ಮಾಡಿದ್ರು. ಸುಮಾರು ಹತ್ರ ಒಂದು 38 ವರ್ಷ ಸರ್ವಿಸ್ ಇರ್ಬೇಕು ಅವ್ರಿಗೆ. ಕಂಪ್ಯೂಟರ್ ಆಪರೇಟರ್ ಆಗಿ ರಿಟೈರ್ ಆದ್ರು. ಸೊ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ, ಪಾತ್ರೆ ತೊಳೆಯೋ ಡಿಪಾರ್ಟ್ಮೆಂಟ್ ನಂದು ಯಾವಾಗ್ಲೂ. ನೀವು ಒಂದು 5-6ನೇ ಕ್ಲಾಸಿಂದ ಸ್ಟಾರ್ಟ್ ಆಯ್ತದು. ಎಲ್ಲರೂ ಅದನ್ನ ನೆನ್ಸ್ಕೊಂಡು ನಗ್ತಾರೆ. ಆಮೇಲೆ ಅವಾಗ ಯಾವಾಗೂ ಹಾಡ್ತಿರ್ತಿದ್ದೆ. ನಂದು ಏನ್ ಗೊತ್ತಾ, ಎಲ್ಲ ಒಂದ್ ಸ್ಲಾಮ್ ಬುಕ್ಸ್ ಎಲ್ಲ ಬರ್ತಿತ್ತಲ್ಲ ಅವಾಗ, ಆಟೋಗ್ರಾಫ್ ಬುಕ್ಸ್, ಅದ್ರಲ್ಲೆಲ್ಲ ಬರಿತಾ ಇದ್ದಿದ್ದು ನಾನು ಜನಪದ ಕ್ಷೇತ್ರದಲ್ಲಿ ಹಾಡುಗಾರ್ತಿಯಾಗಿ ಆಸ್ಕರ್ ತಗೋಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಕನಸಾಗಿತ್ತು. ಅದು ಮನ್ಸಲ್ಲಿ ಹೆಂಗಿತ್ತಂತ ಹೇಳಿದ್ರೆ, ಹೋಗ್ತಾ ಬರ್ತಾ ಎಲ್ಲಿರ್ಲಿ, ಗಾಡಿ ಓಡಿಸ್ತಾ ಇರ್ಲಿ, ಯಾವಾಗೂ ಹಾಡ್ತಾ ಇದ್ದೆ. ನಿಜವಾಗ್ಲೂ ನಾನು ಆ ಥರ ಇದ್ದಿದ್ದು. ನಾನು ಪಾತ್ರೆ
ಅವತ್ತಿಂದ ಅವತ್ತೇ ತೊಳಿತಾ ಇರ್ಲಿಲ್ಲ. ಪೂರ್ತಿ ಪಾತ್ರೆ ಗುಡ್ಡೆ ಹಾಕೊಳ್ಳೋದು ಆಯ್ತಾ, ಭಸ್ರ ಮನೇಲಿ ಜೋರಾಗಿ ಹಾಡು ಹೇಳ್ಕೊಂಡು ಪಾತ್ರೆ ತೊಳೆಯೋದು. ಅದು ಕೆಳಗಡೆ ಕೂತ್ಕೊಂಡು ತೊಳೆಯೋದು ಅನ್ಸುತ್ತೆ. ಆಗೆಲ್ಲ ಹಂಗೆ ಮಾಡ್ತಾ ಇದ್ದೀನಿ. ಈಗೆಲ್ಲ ಸಿಂಕ್ ಎಲ್ಲ ಬಂದಿದೆ. ಅಲ್ಲ, ಅವಾಗ ನೀವು ಪಾತ್ರೆ ತೊಳೆಯಕ್ಕೆ ಏನು ಉಪಯೋಗಿಸ್ತಿದ್ರಿ? ಆಗ ಸಬೀನಾ. ಶೋರ್. ಹೌದು. ಆಮೇಲೆ ಸಗಣಿ ಎಲ್ಲ ಇಲ್ಲ. ಕೆಮ್ಮಣ್ಣು ಇಲ್ಲ, ಅದು ನಂಗೆ ನಮ್ಮ ಮನೇಲಿ ತೆಂಗಿನಕಾಯಿ ಜುಂಗ್ ಯೂಸ್ ಮಾಡ್ತಾ ಇದ್ವಿ. ಅದನ್ನ ಸಬೀನಾ ಯೂಸ್ ಮಾಡ್ತಾ ಇದ್ದಿದ್ದು. ನನಗೆ ಗೊತ್ತಿರೋ ಹಾಗೆ ನನ್ನ ಇಡೀ ಬಾಲ್ಯದ ನಮ್ಮ ಪಾತ್ರೆ ತೊಳೆದಿದ್ದೆಲ್ಲ ಸಗಣಿ ಮತ್ತೆ ಕೆಮ್ಮಣ್ಣು, ರಂಗೋಲಿ ಪುಡಿ. ಸಗಣಿ ಉಪಯೋಗಿಸ್ತಿದ್ರ? ಸಗಣಿ. ಆಮೇಲೆ ಸ್ವಲ್ಪ ಸಬೀನಾ ಸೋಪ್ ಬಂದ್ರೂ ಕೂಡ ಸಗಣಿನಲ್ಲೂ ಒಂದ್ಸಲಿ ಅದನ್ನ ತುಳಿತಾ ಇದ್ರು. ಸಗಣಿ, ರಂಗೋಲೆ ಪುಡಿ ಮತ್ತೆ ಕೆಮ್ಮಣ್ಣು ಜುಂಗುನ್ ಇಟ್ಕೊಂಡು ಎಷ್ಟು ಜನ ತಮ್ಮ ಮನೆಯ ಪಾತ್ರೆಗಳನ್ನ ತೊಳೆದಿದ್ದೀರಿ, ಈಗ್ಲೂ ತೊಳೆಯಕ್ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಬಾಲ್ಯದ ಬಗ್ಗೆ ಮಾತಾಡ್ತಿದ್ದೆ. ಸೊ ಹಾಗೆ ಅವಾಗ ಪಾತ್ರೆ ತೊಳೆಯೋದು ನಂದು ಡಿಪಾರ್ಟ್ಮೆಂಟ್. ನಾನೇನಾದ್ರೂ ಪಾತ್ರೆ ತೊಳೆದಿಲ್ಲ ಅಂದ್ರೆ ಅಪ್ಪ ಒಂಚೂರು ಗಮನಿಸಿ ಅವ್ರಿಗೆ ಯಾವ್ದಾದ್ರು ಮೂಡ್ ಆಫ್ ಆಗಿತ್ತು ಅಂದ್ರೆ ಏನ್ ಮಾಡೋರು ಗೊತ್ತಾ, ಕ್ರೆಡಿಟ್ ಸಮೇತ ಮಾಡಕ್ಕಾಗಲ್ಲ ನಿಮ್ಗೆ. ಒಂದ್ಸರಿ ಬುದ್ಧಿ ಕಲ್ಸಕ್ಕೆ ಕೊಮ್ಮೋಡ್ಗೆ ಹಾಕ್ಬಿಟ್ಟಿದ್ರಲ್ಲ ಪಾತ್ರೆ. ಕೊಮ್ಮೋಡ್ಗೆ? ಬಾತ್ರೂಮ್ ಹೋಗುತ್ತಾ ಅಷ್ಟ್ರೊಳಗಡೆಗೆಲ್ಲ? ಎಲ್ಲ ತೆಗ್ದು ತುಂಬಿಟ್ಟಿದ್ರು ಹಿಂಗೆ. ಆದ್ರೆ ಇವಾಗ ಕೊಮ್ಮೋಡು, ಅವಾಗ ಮುಂಚೆ ಇಂಡಿಯನ್ ಟಾಯ್ಲೆಟ್ ಇತ್ತು. ಬುದ್ಧಿ ಕಲ್ಸಕ್ಕೆ. ಆಮೇಲೆ ಎಲ್ಲ ಪೊಲೀಸ್ ಭಾಷೆಲೆ ಉಗಿತಾ ಇದ್ದಿದ್ದು. ಆಮೇಲೆ ನಮ್ಗೆಲ್ಲ ಏನ್ ಗೊತ್ತಾ, ಮನೇಲೆಲ್ಲ ಬೈಗಳು ಅಲ್ಲ, ಮನೇಲಿ ಬಿಗ್ತಾ ರೋಡಲ್ಲೇ ಹೋಗಿ ಬೈತಾ ಇದ್ದಿದ್ದವ್ರು. ಮರ್ಯಾದೆ ತೆಗಿಯೋ ಹಂಗೆ ಬೈತಾ ಇದ್ದಿದ್ದು. ಸಿಕ್ಕಾಪಟ್ಟೆ ಟೆರರ್ ಅಂದ್ರೆ ಟೆರರ್. ಅಪ್ಪ ಸಿಕ್ಕಾಪಟ್ಟೆ ಜೋರು ಅಂತಾರಲ್ಲ ಹಾಗೆ. ಈಗ್ಲೂ ಕರ್ನಾಟಕದ ಒಂದಷ್ಟು ಜನರಿಗೆ ಆಲೂರು ನಾಗಪ್ಪ ಅವರು ಅಂದ್ರೆ ಅದೇ ಭಯ ಇದೆ, ಅದೇ ಭಕ್ತಿ ಇದೆ. ನಿಮ್ಗೆ ಭಯ ಏನ್ ಅನ್ಸುತ್ತೆ ಗೊತ್ತಾ ನನ್ಗೆ ಅಕ್ಷತಾ, ಅಪ್ಪನ ಕಳೆದ ವರ್ಷ ಕಳ್ಕೊಂಡೆ. ಅಪ್ಪ ಹಾಗೆಲ್ಲ ನಮ್ಮನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರಿಂದಲೇ ನಾವಿವತ್ತು ಹೀಗೆ ಬೋಲ್ಡ್ ಆಗಿ ತಪ್ಪು ಹಾದಿ ಹಿಡಿಯದೆ ನಮ್ದೇ ಸ್ತರದಲ್ಲಿ ನಾವು ಬೆಳೀತಾ ಇದೀವಿ. ಈಗ ಪ್ರತಿ ವೇದಿಕೆಯಲ್ಲೂ ಅಪ್ಪನಿಗೆ ಡೆಡಿಕೇಟೆಡ್ ಮಾಡಿ ಒಂದಷ್ಟು, ಇವಾಗ ನಾನು ಆಂಕರಿಂಗ್ ಸ್ಕೂಲ್ದು ಇವೆಂಟ್ಗಳಿಗೆಲ್ಲ ಹೋಗ್ತೀವಲ್ಲ, ಅದು ತುಂಬಾ ಕಾಮನ್ ಆಗಿದೆ. ಅಪ್ಪಂದಿರ್ಗೆ ಡೆಡಿಕೇಟ್ ಮಾಡೋ ಒಂದು ಸಾಂಗ್ಗಳನ್ನ ಮಾಡ್ತಾರೆ ಎಲ್ಲ ಸ್ಕೂಲಲ್ಲೂ. ಮುಂಚೆ ಅಪ್ಪ ಐ ಲವ್ ಯು ಪಾ ಆ ಸಾಂಗ್ ಕೇಳಿದಾಗ ನನ್ಗೇನು ಅನ್ನಿಸ್ತಾ ಇರಲಿಲ್ಲ ಅಪ್ಪ ಬದುಕಿರುವಾಗ. ಈಗ ಕೇಳಿದ್ರೆ ತುಂಬಾ ದುಃಖ ಆಗತ್ತೆ, ತುಂಬಾ ಅಳು ಬರತ್ತೆ. ಅಂದ್ರೆ ಏನ್ ಗೊತ್ತಾ, ಇದ್ದಾಗ ನಮ್ಗೆ ಬೆಲೆ ಗೊತ್ತಾಗಲ್ಲ. ಹೋದ್ಮೇಲೆ ಇನ್ನೂ ಏನೋ ಮಾತಾಡ್ಬೇಕಿತ್ತು, ನಾನು ಇನ್ನೂ ಏನೇನೋ ಹಂಚ್ಕೋಬೇಕಿತ್ತು, ನಮ್ಮಪ್ಪ ನನ್ನ ಏಳ್ಗೇನು ಇನ್ನೂ ನೋಡ್ಬೇಕಿತ್ತು, ತುಂಬಾ ಬೇಜಾರಾಗತ್ತೆ. ಸೊ ಆ ವೇದಿಕೆಯಲ್ಲಿ ನಾನು ಯಾವಾಗೂ ಹೇಳ್ತೀನಿ ಎಲ್ರಿಗೂ, ದಯಮಾಡಿ ಅಪ್ಪ ಅಮ್ಮ ಇದ್ದಾಗಲೇ ಅವ್ರಿಗೆ ಹೆಚ್ಚು ಸಮಯ ಕೊಡಿ. ಮನಸ್ತಾಪಗಳು ಏನೇ ಇದ್ರೂ ಕೂಡ ದೂರ ಮಾಡ್ಕೊಳ್ಳಿ. ಯಾಕಂದ್ರೆ ಕಳೆದು ಹೋದ್ಮೇಲೆ ಆ ಸಮಯನೂ ಸಿಗಲ್ಲ, ಆ ವ್ಯಕ್ತಿನೂ ಇರಲ್ಲ. ಈಗ ನಮ್ಮ ಮನೆ ಅಪ್ಪಂದು ಮನೆ ಇತ್ತಲ್ಲ, ಅದನ್ನು ಕಟ್ಸ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ರಿನೋವೇಷನ್ನೇ ಮಾಡಿಸಿಲ್ಲ ನಮ್ಮಪ್ಪ. 35 ವರ್ಷದಿಂದ ಅದು ಹಾಗೇ ಇತ್ತು, ರಿನೋವೇಟೇ ಮಾಡೋಕ್ಕಾಗಿರಲ್ಲ. ಮಾಡಿಸ್ತಾ ಇದ್ದೀವಿ ರಿನೋವೇಷನ್. ನಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಅಮ್ಮ ಹೇಳ್ತಾರೆ ಏನು ನೀನು ಹೋಗು ಅಂತ. ಇಲ್ಲ, ಇದು ನಮ್ಮಪ್ಪ ಇದ್ದಾಗ ಆಗಬೇಕಿತ್ತು. ಅವರು ತುಂಬ ಖುಷಿ ಪಟ್ಟಿರೋರು. ಬೇಜಾರಾಗುತ್ತೆ. ಸೊ ಎಲ್ಲರಿಗೂ ಅದೇ ಹೇಳೋದು, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಅಪ್ಪ ಇದ್ದಾಗಲೇ ಚೆನ್ನಾಗಿ ಇನ್ನೂ ಸಮಯ ಕೊಡಿ, ಇನ್ನೂ ಚೆನ್ನಾಗಿ ಮಾತಾಡಿ. ಅಪ್ಪನಿಗೆ ನನಗೆ ಯಾವಾಗಲೂ ಟಗ್ ಆಫ್ ವಾರ್ ಇರೋದು. ಒಂದು ಹಂತ ಬೆಳೆದ ಮೇಲೆ ಯಾರೋ ಒಬ್ರು ಲಾಸ್ಟ್ ಟೈಮ್ ಒಂದು ಪಾಡ್ಕಾಸ್ಟ್ ಮಾಡಿದಾಗ, ಇದ್ದಾಗ ನೀನು ಮಾತಾಡಬೇಕಿತ್ತು, ಈಗ ನೀನು ಅದ್ರ ಬಗ್ಗೆ ಹೇಳ್ತಾ ಇದೀಯಾ ಅಂತ ಯಾರೋ ಕಮೆಂಟ್ ಹಾಕಿದರು. ಅವ್ರವ್ರ ಜೀವನದ ಕಷ್ಟ, ಅವರವರ ನೋವು ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಹೊರ ಜಗತ್ತಿಗೆ ಜನ ಬೇರೆನೇ ರೀತಿ ಕಾಣಿಸ್ತಾರೆ, ಅವ್ರ ಮನೆಯವ್ರಿಗೆ ಮಾತ್ರ ಅವರ ರಿಯಲ್ ಸ್ವರೂಪ ಗೊತ್ತಾಗತ್ತೆ. ನಮ್ಮ ತಂದೆ ಸ್ವಲ್ಪ ನಂಗೆ ಗೊತ್ತಿಲ್ಲ ಇಲ್ಲಿ ಹೇಳ್ಬೋದೋ ಇಲ್ಲೋ ಅಂತ, ತುಂಬ ಜನಕ್ಕೆ ಗೊತ್ತಿದೆ ಅವ್ರನ್ನ ಹತ್ತಿರದಿಂದ ಬಲ್ಲವ್ರಿಗೆ. ಒಂದು ರೀತಿಯ ಅವಧೂತ ಪರಂಪರೆಯಲ್ಲಿ ಇದ್ದವ್ರವರು. ಜನಪದ ಗಾಯಕ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದು, ಸಾಹಿತಿ ಅಂತ ಎಲ್ರಿಗೂ ಗೊತ್ತು. ಈಗ ನಮ್ಮ ತಂದೆದೊಂದು ಪಾಪ್ಯುಲರ್ ಸಾಂಗ್, ನೀನು ಮುದುಕಿ ಹಂಗೆ ಮುಸ್ಕೋ ಆ ಕಡಿಮೆ ಆಗ ಒಂದು ಕಂಬಳಿ ಓದ್ಕೊಂಡು ಹಳ್ಳಿ ಒಳಗೆ ಕುಂತ್ಕೊಂಡಿದ್ರೆ ಯಾರು ಬಂದು ನೋಡ್ತಾರೆ ನಿಂಗವ್ವ, ಯಾರು ಬಂದು ಕಾರಿತಾರೆ ರಂಗವ್ವ. ಇದನ್ ಜೋಗಿನಲ್ಲಿ ನೀವು ನೋಡ್ಬೋದು ಸಿನಿಮಾನಲ್ಲಿ. ಹಂಗೆ ಹೆಸರ್ಗೆ ಹಾಕೊಂಡು ಆ ಸಾಂಗ್ ಮೂಲ ಇದು. ಎಷ್ಟೋ ಜನಕ್ಕೆ ಈ ಹಾಡು ಗೊತ್ತಿರ್ಲಿಲ್ಲ ಯಾರ್ದು ಅಂತ, ಇವಾಗ ಗೊತ್ತಾಯ್ತಾ. ಇದು ಆಲೂರು ನಾಗಪ್ಪ ಅವರ ಹಾಡು. ಅವ್ರ ಮಗಳು ದಿವ್ಯಾ ಆಲೂರು. ಅಕ್ಷತಾ ಕಿಚನ್ ಅಲ್ಲಿ ಮಾತುಕತೆ ಶುರು ಆಗುತ್ತೆ.
ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ನಮಸ್ಕಾರ. ಆಲೂರು ನಾಗಪ್ಪನವರ ಫೇಮಸ್ ಸಾಂಗ್ ಒಂದಿದೆ, ಅತ್ಯಂತ ಜನಪ್ರಿಯವಾದ ಸಾಂಗ್. ಆದ್ರೆ ಯಾರಿಗೂ ಗೊತ್ತಿಲ್ಲ, ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವ ಆಲೂರು ನಾಗಪ್ಪನವ್ರದ್ದು ಅಂತ. ಆದ್ರೆ ಇದು ನಮ್ಮ ಜೋಗಿ ಪ್ರೇಮ್ ಅವ್ರ ಹಾಡು ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ. ಆ ಹಾಡು ಯಾವುದು ಮತ್ತೆ ಇವರೇ ಹಾಡಿದ್ರೆ ಚೆನ್ನಾಗಿ ಹಾಡ್ತಾರೆ, ಯಾಕಂದ್ರೆ ನಂಗೆ ಹಾಡಕ್ ಬರಲ್ಲ. ಜೋಗಿ ಸಿನಿಮಾನಲ್ಲಿ ನೀನು ಗರ್ತಿ ಹೆಂಗೆ ಹಾಕೊಂಡು ಲಾರಿ ಒಳಗೆ ಕುಂತ್ಕೊಂಡಿದ್ರೆ ಈ ಸಾಂಗ್ ಕೇಳೇ ಇರ್ತೀರಾ. ಆದ್ರೆ ಅದು ಜೋಗಿ ಸಿನಿಮಾದಲ್ಲ. ಹೌದು, ಜೋಗಿದೆ ಅದು. ಅಲ್ಲ, ಅದು ಜೋಗಿ ಸಿನಿಮಾದಲ್ಲ. ಇಲ್ಲ, ಜೋಗಿದೆ, ನಾಗಪ್ಪನವ್ರದ್ದು. ಹೌದು. ಸೊ ಅದ್ರದ್ದು ಮೂಲ ನನ್ನ ತಂದೆ ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ ಈಗೆಲ್ಲ ಫೋಟೋ ತೆಕ್ಕೊಳ್ತಾರೆ ನಾವೇನಾದ್ರೂ ಕ್ರಾಸ್ ಮಾಡಿದ್ರೆ ಸಿಗ್ನಲ್ ಅನ್ನ ಎಲ್ಲ ಅಲ್ವಾ. ಅಪ್ಪ ಇದ್ರದ್ದು ಏನು ಟ್ರಾಫಿಕ್ ಪೊಲೀಸ್ ಆಗಿದ್ರಂತೆ. MG ರೋಡ್ ಅಲ್ಲಿ ಕೆಲಸ ಅಂತೀರಾ? ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಚಿಕ್ಕವಳಿದ್ಲಲ್ಲ. ಅಪ್ಪ 18 ವರ್ಷ ಅಷ್ಟೇ ಕೆಲಸ ಮಾಡಿ ಹೆಡ್ ಕಾನ್ಸ್ಟೇಬಲ್ ಆದ್ಮೇಲೆ ಅವರು ರಿಸೈನ್ ಮಾಡಿದ್ರು. ಆಗ ನನ್ಗೆ 12 ವರ್ಷ ಇರ್ಬೋದು, 12-13 ವರ್ಷ. ಅದಕ್ಕೆ ಅಂತೆ. ಅಪ್ಪಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಿದ್ದಿದ್ ನೆನ್ಪು ಅಂತ ಹೇಳಿದ್ರೆ ಆ ಕ್ಯಾಪ್ ಮನೇಲಿದೆ ಅಂದ್ರೆ ಓ ಅಪ್ಪ ಬಂದಿದ್ದಾರೆ ಅಂತ. ಅವ್ರು ಬರೋ ಅಷ್ಟ್ರಲ್ಲಿ ಮನೆ ಸೇರ್ಬಿಡ್ಬೇಕು. ಏನಾದ್ರೂ ಇರ್ಲಿಲ್ಲ ಆ ಟೈಮಲ್ಲಿ ಅಂದ್ರೆ ಅಷ್ಟೇ, ಯಾರ ಜೊತೆನೂ ಸೇರಂಗಿಲ್ಲ, ಹೋಗಂಗಿಲ್ಲ. ಒಂದು ನೆನ್ಪು ಮಾಡ್ಕೋಬೇಕಿಲ್ಲಿ, ನಮ್ಮ ಮನೆ ಮುಂದೆ ಫುಲ್ ಖಾಲಿ ಜಾಗ ಇತ್ತು ಆಯ್ತಾ. ಸಿಕ್ಕಾಪಟ್ಟೆ ಪಾರ್ಥೇನಿಯಂ ಗಿಡಗಳು ಬೆಳೆದಿತ್ತು. ನನ್ಗೆ ಅಪ್ಪ ಅವತ್ತು ಮಧ್ಯಾಹ್ನ ಇರಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೀನಿ, ಚಿಟ್ಟೆ ಹಿಡಿಯಕ್ ಕೊಟ್ಟೋಗಿದ್ದೀನಿ. ಆಗ ಚಿಟ್ಟೆ ಹಿಡಿಯಕ್ ಹೋಗೋದು ಹೆಂಗ್ ಗೊತ್ತಾ, ಅವಾಗೆಲ್ಲ ಹುಡುಗರು ಮಾಡ್ತಾ ಇದ್ದು ಪಾರ್ಥೇನಿಯಂ ಗಿಡನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಕಟ್ಕೊಂಡ್ಬಿಟ್ಟು ಚಿಟ್ಟೆ ಹಿಡಿಯೋದ್ ಮಾಡ್ತಾ ಇದ್ದಿದ್ದು. ನನಗ್ ಗೊತ್ತಿಲ್ಲ, ಅಪ್ಪ ಮೇಲಿಂದ ನನ್ನ ನೋಡ್ತಾ ಇದಾರೆ. ಬಿತ್ತು ಒದೆ ಅಂದ್ರೆ ಅದು ಯಾವ್ದ್ರಲ್ಲಿ, ಹಗ್ಗದಲ್ಲಿ ಇದು ಪ್ಲಾಸ್ಟಿಕ್ ವೈರ್ ಬರುತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಬಿಟ್ಟಿದ್ರು. ಅದೇ ಲಾಸ್ಟ್. ಇನ್ನ ಸ್ಕೂಲ್ ಆಯ್ತು, ಮನೆ ಆಯ್ತು, ಇಲ್ಲಿ ಯಾರ ಜೊತೆನೂ ಸೇರ್ತೀನಿ. ಈಗೆಲ್ಲಾದ್ರೂ ಚಿಟ್ಟೆ ನೋಡಿದ್ರೆ ಆಮೇಲೆ ಇವಾಗ ಅನ್ಸೋದು ಏನಕ್ಕೆ ಅಂದ್ರೆ ಅಲ್ಲಿ ಯಾರ್ಯಾರು ಹೇಗೆ ಅಂತ ಗೊತ್ತಿರ್ಲಿಲ್ವಲ್ಲ ಅಪ್ಪಂಗೆ. ಆ ಕನ್ಸರ್ನ್ ಇಂದ ಅವ್ರು ಹೇಳ್ತಾ ಇದ್ರು, ಹೇಳೋ ರೀತಿ ಸರಿ ಇರ್ಲಿಲ್ಲ, ಅದು ವಿಚಾರ ಸರಿ ಇತ್ತು. ನನ್ಗಷ್ಟೇ ಅಲ್ಲ, ಪ್ರತಿ ಮಕ್ಳಿಗೂ ಹಾಗೆ ಅನ್ಸತ್ತೆ. ಸೊ ಅಪ್ಪ ಅಮ್ಮ ಏನೋ ಹೇಳ್ತಾರೆ ನಮ್ಗೆ, ಅದು ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇದು ಮಾಡ್ಬೇಡ, ಇದನ್ ತಿನ್ಬೇಡ ಅಂದ್ರೆ ಏನ್ ಕಿರಿಕಿರಿ ಗುರು ಅಂತ ಅನ್ಸುತ್ತೆ. ಆದ್ರೆ ನೀವ್ ಅಪ್ಪ ಅಮ್ಮ ಆದಾಗ ಮಾತ್ರ ಗೊತ್ತಾಗತ್ತೆ ಅದ್ ನಮ್ ಒಳ್ಳೇದಕ್ಕೆ ಹೇಳಿದ್ರು ಅಂತ. ಸೊ ಕಮಿಂಗ್ ಬ್ಯಾಕ್, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. 2 ಮಕ್ಳಿದ್ದಾರೆ, ಮುದ್ದು ಮಕ್ಳು. ಅವರಿಗೆ ಈಗ ಜಾಸ್ತಿ ಅಪ್ಪ ತುಂಬಾ ನೆನ್ಪಾಗ್ತಿದ್ದಾರೆ. ಸೊ ಅವರು ಹಾಗೆ ಕಾನ್ಸ್ಟೇಬಲ್ ಇದ್ದಾಗ ರೋಡಲ್ಲಿ ಕಂಪ್ಲೇಂಟ್ ಬುಕ್ ಇತ್ತು. ಅವಾಗ ಈ ತರ ಕ್ಯಾಮ್ರಾ ಎಲ್ಲ ಇರ್ಲಿಲ್ಲ. ಕಂಪ್ಲೇಂಟ್ ಬುಕ್ ಹಿಡ್ಕೊಂಡು ನಿಂತ್ಕೊಂಡಿದ್ರಂತೆ. ಅಲ್ಲೊಂದು ಹುಡುಗಿ ಹೈ ಹೀಲ್ ಚಪ್ಪಲಿ ಮೆಟ್ಕೊಂಡು, ತೋಳಕ್ ಚರ್ಮ ಚೀಲ ಹಾಕೊಂಡು, ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಅವಳು ನಡ್ಕೊಂಡು ಹೋಗ್ತಾ ಇದ್ದಿದ್ ಭಂಗಿ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಇದನ್ನ ಅಪ್ಪನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು ಸ್ಟೇಜ್ ಅಲ್ಲಿ ಈ ಹಾಡು ಹಾಡೋಕ್ ಮುಂಚೆ. ಹೇಗಿತ್ತಪ್ಪ ಅಂತ ಹೇಳಿದ್ರೆ 70 ವಯಸ್ಸಿನ ಮುದ್ಕ ಕೂಡ ತಿರುಗಿ ಇನ್ನೊಂದು 20 ಸರಿ ನೋಡ್ಬೇಕು ಅನ್ನೋ ತರ ಇತ್ತಂತೆ ಅವಳು ನಡೆಯೋ ಭಂಗಿ MG ರೋಡಲ್ಲಿ. ಆವಾಗ ಹುಟ್ಟಿದಂಥ ನಿಂಗವ್ವ ಹಾಡು ಅಪ್ಪನಿಗೆ ನಿಂಗವ್ವ ಖ್ಯಾತಿಯ ಆಲೂರು ನಾಗಪ್ಪ 80ರ ದಶಕದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅಲೆನೇ ಸೃಷ್ಟಿ ಮಾಡಿದ್ರು. ಅದ್ ಹೀಗಿದೆ. ನಾನು ಆಕ್ಚುಲಿ ಅದನ್ನ ಈಗಿನ ಕಾಲಘಟ್ಟದ ಮಕ್ಳಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರ್ಯಾಪ್ ವರ್ಷನ್ ಅಲ್ಲಿ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದ್ರು. ನನ್ನ ಯಜಮಾನ್ರು ಆದರ್ಶ್ ಕೂಡ ಒಳ್ಳೆ ಗಾಯಕರು, ಹಿಂದೂಸ್ತಾನಿ ಗಾಯಕರಾಗಿರೋದ್ರಿಂದ ಕಂಪ್ಲೀಟ್ ಇದು ಪ್ಲಾನು. ಹಾಡದ್ ನಾನ್ ಮಾತ್ರ. ನೀನು ಮುದುಕಿ ಹಂಗೆ ಮುಸ್ಕು ಹಾಕೊಂಡ್ ಮ್ಯಾಗ ಒಂದು ಕಂಬಳಿ ಓದ್ಕೊಂಡು ಹಳ್ಳಿ ಒಳಗೆ ಕುಂತ್ಕೊಂಡಿದ್ರೆ ಯಾರು ಬಂದು ನೋಡುತ್ತಾರೆ ನಿಂಗವ್ವ, ನಿನ್ ಯಾರು ಬಂದು ಕರೀತಾರೆ ರಂಗವ್ವ, ನೀನು ಮಂಡಿ ತನಕ ಲಂಗ ಕಟ್ಕೊಂಡರ್ದ ಬದ್ದ ಕುಪ್ಸ ಇಕ್ಕೊಂಡ್ ದಾರಿ ಒಳಗೆ ನಾಡಿತಿದ್ರೆ ಯಾರಾದ್ರೂ ಕರೀತಾರೆ ಕಾಣವ, ನೀನು ಬೆಂಗಳೂರಿಗೆ ಬಂದು ನೋಡವ, ಓಯ್ಯವ್ವ ಬೆಂಗಳೂರಿಗೆ ಬಂದು ನೋಡವ, ಬಂದು ನೋಡವ. ಸೊ ನಾಗಪ್ಪ ಅವ್ರು ನೋಡ್ಬಿಟ್ಟಿದ್ರೆ ಇವಾಗ ಎಷ್ಟು ಖುಷಿ ಪಡ್ತಿದ್ರು ಅಂದ್ರೆ, ಹೆಂಗ್ ಜೋಶಲ್ಲಿ ಹಾಡಿದ್ರಿ ಗೊತ್ತಾ ನೀವು? ಇಲ್ಲ, ಇದು ಅಪ್ಕಮಿಂಗ್ ಬರುತ್ತೆ ಬರುತ್ತೆ. ಬರೋಕ್ಕೂ ಮೊದಲು ನಮ್ ಕಿಚನ್ ಬಂದ್ಬಿಟ್ಟಿದೆ.